ಉದಯ್ ಶೆಟ್ಟಿ ಅವರ ಮೇಲೆ ಅವರು ಮಾಡುವ ಆರೋಪಗಳು ಮತ್ತು ಅವರ ತೇಜೋವಧಿಯನ್ನು ಕಾರ್ಕಳ ಕಾಂಗ್ರೆಸ್ ಅತ್ಯಂತ ಕಠಿಣವಾದ ಶಬ್ದಗಳಲ್ಲಿ ನಾವು ಖಂಡಿಸ್ತೇವೆ ಮತ್ತು ಮುಂದೆ ಯಾವತ್ತೂ ಕೂಡ ಅವರ ಮೇಲೆ ಇಂಥ ವರ್ತನೆಯನ್ನ ನಾವು ಸಹಿಸುವುದಿಲ್ಲ ಅನ್ನುವಂಥ ನೇರವಾದ ಎಚ್ಚರಿಕೆಯನ್ನ ಕಾರ್ಕಳ ಬಿಜೆಪಿಗೆ ಮತ್ತು ಬಿಜೆಪಿಯ ಮುಖಂಡರುಗಳಿಗೆ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಪಡುಗೂಡೂರಿಗೆ ಸಂಬಂಧಪಟ್ಟ ಒಂದು ರಸ್ತೆಯ ವಿಚಾರವಾಗಿ ಅವರ ಬಗ್ಗೆ ಒಂದು ಅವಹೇಳನ ಪೋಸ್ಟ್ಗಳನ್ನು ಹಾಕುವುದು ಮತ್ತು ಹೇಳಿಕೆಗಳನ್ನು ಮತ್ತು ಸುಳ್ಳುಗಳನ್ನು ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಅದನ್ನ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಅದರ ಬಗ್ಗೆ ಸ್ಪಷ್ಟತೆಯನ್ನು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾರೆ. ಮೂಡೂರು ಪಡುಗೂಡು ಆ ರಸ್ತೆ ಇವತ್ತು ಅನುದಾನ ಬಿಡುಗಡೆ ಆಗಿರಬೇಕಾದ್ರೆ ಅದಕ್ಕೆ ಮೂಲ ಕಾರಣವೇ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು. ಉದಯ್ ಕುಮಾರ್ ಶೆಟ್ಟಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟ ಪತ್ರದ ಆಧಾರದ ಮೇಲೆ ಇವತ್ತು ಅದಕ್ಕೆ ಅನುದಾನ ಬಿಡುಗಡೆಯಾಗಿದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ಬಯಸ್ತೇನೆ. ಮತ್ತು ಈ ಅನುದಾನದಿಂದ ಏನು ರಸ್ತೆ ಆಗ್ತದೆ ಅದ್ರ ಕ್ರೆಡಿಟ್ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಹೋಗ್ತದೆ ಅನ್ನುವಂಥ ಭಯದಿಂದ ಅವರು ಅದರ ಬಗ್ಗೆ ಅಪಪ್ರಚಾರವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ವಿನ ಮತ್ತು ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ. ಉದಯ್ ಕುಮಾರ್ ಶೆಟ್ಟಿ ಅವರು ಕಾಮಗಾರಿಯನ್ನ ಮಾಡಿ ಅದರ ಮೂಲಕ ಬಂದ ಏನೋ ಗಳಿಸಿದ ಹಣವನ್ನ ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ವಿನಃ ಅವರಿಗೆ ಶಾಸಕರಾಗಿ ಭ್ರಷ್ಟಾಚಾರ ಮಾಡುವಂತಹ ಅನಿವಾರ್ಯತೆ ಯಾವತ್ತೂ ಬರಲಿಲ್ಲ. ಜನರಿಗೆ ತೊಂದರೆ ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ಯಾವತ್ತೂ ಬರಲಿಲ್ಲ. ಅವರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ತಾನು ಗಳಿಸಿದ್ರಲ್ಲಿ ಸಾರ್ವಜನಿಕವಾಗಿ ಅದು ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಧಾರ್ಮಿಕ ಕ್ಷೇತ್ರಗಳಿಗೆ ಅವರು ವಿನಿಯೋಗಿಸ್ತಾರೆ ವಿನಃ ನಮ್ಮ ಕಾರ್ಕಳದ ಶಾಸಕರಾಗಿ ಭ್ರಷ್ಟಾಚಾರ ಮಾಡಿ ಬದುಕುವಂತ ಅನಿವಾರ್ಯತೆ ಅವರಿಗೆ ಬರಲಿಲ್ಲ ಅನ್ನುವಂಥದ್ದು ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಗೋಷ್ಠಿಯ ಮೂಲಕ ನಾನು ಅವರಿಗೆ ಸ್ಪಷ್ಟನೆ ಪಡಿಸಲಿ ಬಯಸ್ತೇನೆ. ಇವತ್ತು ಉದಯ್ ಕುಮಾರ್ ಶೆಟ್ಟಿ ಅವರು ಅಲ್ಲಿ ರಸ್ತೆಯನ್ನು ಅಡ್ಡ ಹಾಕಿದ್ದಾರೆ, ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು, ದೂರು ದಾಖಲಾಗಬೇಕು ಅಂತ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದರು. ಬಿಜೆಪಿ ಅಧ್ಯಕ್ಷರಿಗೆ ನಾನು ಕೇಳಿಕೆ ಬಯಸುವುದು, ನಿಟ್ಟೆಯಲ್ಲಿ ಜಯರಾಮ್ ಸಾಲಿಯಾನ್ ಅನ್ನುವ ಬಿಜೆಪಿ ಮುಖಂಡ ಈ ರಸ್ತೆಗೆ ಅಗ್ದು ಹಾಕಿ ಜಲ್ಲಿ ತಂದು ಹಾಕಿ 5 ವರ್ಷ ಆಯ್ತಲ್ಲ, ನೀವು ಏನಾದರೂ ಆಕ್ಷನ್ ತಗೊಂಡ್ರ ಅಥವಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಂಡೋಗಿ ಕೊಟ್ರ? 5 ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಚುನಾವಣೆ ಆಗುವಾಗ ನಾವು ರಸ್ತೆ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಜಲ್ಲಿ ತಂದು ಹಾಕಿ ರಸ್ತೆಯನ್ನು ಅಗ್ದ್ರಿ. ಆದ್ರೆ ಅಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸತ್ಯ ಗೊತ್ತಾದ ನಂತರ ನೀವು ಅಲ್ಲಿಂದ ಓಟ್ ಕಿತ್ತಿದ್ರಿ. 5 ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಜಲ್ಲಿಯ ರಾಶಿ ಅಲ್ಲಿಯೇ ಇದೆ. ಇವತ್ತು ನೀವು ನನ್ನ ಜೊತೆ ಬಂದ್ರೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ, ಆ ಜಲ್ಲಿಯ ರಾಶಿ ಅಲ್ಲಿಯೇ ಇದೆ. ನಿಟ್ಟೆ ಗ್ರಾಮದ ಶಿಶು ಮಂದಿರ ರಸ್ತೆ. ಇದಕ್ಕೆ ಬಿಜೆಪಿ ಅವರು ಏನು ಉತ್ತರ ಕೊಡ್ತಾರೆ? ಈಗ ಪೊಲೀಸ್ ಸ್ಟೇಷನ್ ಹೋಗಿ ತಾವು ದೂರು ಕೊಡ್ಲಿಕ್ಕೆ ತಾವು ಬಿಜೆಪಿ ಅಧ್ಯಕ್ಷರು ತಾವು ಸಿದ್ಧರಿದ್ದೀರಾ? ನಿಮ್ಮ ತಟ್ಟೆಯಲ್ಲಿ ಆನೆ ಬಿದ್ದಿದೆ, ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ. ನಮ್ಮ ಮೇಲೆ ನಮ್ಮ ನಾಯಕರ ವಿರುದ್ಧ ಆರೋಪ ಮಾಡುವಂತದ್ದು, ಸುಳ್ಳು ಆರೋಪ ಮಾಡುವಂತದ್ದನ್ನ ನಾವು ಯಾವತ್ತೂ ಸಹಿಸುವುದಿಲ್ಲ. ಅದರ ಜೊತೆಯಲ್ಲಿ ನಿಟ್ಟೆ ಗ್ರಾಮದಲ್ಲಿ ಜವಳಿ ಪಾರ್ಕ್ ಅಂತ ಮಾಡಿದ್ರಿ. ಎಲ್ಲಿ ಹೋಯ್ತು ಜವಳಿ ಪಾರ್ಕ್? ಅನುದಾನವೇ ಬಿಡುಗಡೆ ಮಾಡದೆ ತಾವು ಗುದ್ದಲಿ ಪೂಜೆಯನ್ನು ಕಾರ್ಕಳ ಶಾಸಕರು ಮಾಡಿದ್ರಿ. ಏನಾಯ್ತು ಇವತ್ತು ಪರಿಸ್ಥಿತಿ? ಅದು ಜಗತ್ತಿಗೆ ತಿಳಿದಿರುವಂತ ವಿಚಾರ. ಅದರ ಜೊತೆಯಲ್ಲಿ ಕಾರ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕಾಲೇಜನ್ನು ತಾವು ಪ್ರಾರಂಭ ಮಾಡಿದ್ರಿ. ಚುನಾವಣೆಯ ಉದ್ದೇಶಕ್ಕೋಸ್ಕರ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಯಿತು. ಸರಿಯಾದ ಅನುದಾನವನ್ನು ಕಾದಿರಿಸಲಿಲ್ಲ. ನಿಮ್ಮನ್ನು ನಂಬಿ ವಿದ್ಯಾರ್ಥಿಗಳು ಬಂದು ಅಲ್ಲಿ ಜಾಯಿನ್ ಆದ್ರು. ಇವತ್ತು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಇವತ್ತು ಕೊಡಲಿಯೇಟು ಕೊಟ್ಟಂತಾಗಿದೆ. ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಸರಿಯಾದ ವ್ಯವಸ್ಥೆ ಇಲ್ಲ, ಅಲ್ಲಿ ವೈದ್ಯರಿಲ್ಲ, ಕೊಠಡಿಗಳಿಲ್ಲ. ಯಾಕೆ ಮಾಡಿದ್ರಿ? ನಾಳೆ ಆಡಂಬರಗೋಸ್ಕರ, ಚುನಾವಣೆಗೋಸ್ಕರ ಯಾಕೆ ಅವರ ಬದುಕನ್ನ, ವಿದ್ಯಾರ್ಥಿಗಳ ಬದುಕನ್ನ ಹಾಳು ಮಾಡಿದ್ರಿ? ನಿಮ್ಗೆ ಮಾಡ್ಲಿಕ್ಕಿದ್ರೆ, ನಿಮ್ಮ ಇಚ್ಛಾಶಕ್ತಿ ಇದ್ರೆ ಅನುದಾನವನ್ನ ತರಬೇಕಿತ್ತು. ನಿಮ್ಮ ಸರ್ಕಾರ ಬದಲಾದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ರು, ಕಾಂಗ್ರೆಸ್ನ ವೈದ್ಯ ಸಚಿವರಿಗೆ ಯಾಕೆ ನೀವು ಭೇಟಿ ಆಗಲಿಲ್ಲ? ಯಾಕೆ ಮನವಿ ಮಾಡ್ಕೊಳ್ಳಿಲ್ಲ? ಮನವಿ ಮಾಡ್ಕೊಳ್ಬೋದಿತ್ತಲ್ಲ. ಕಾರ್ಕಳಗೆ ಅನುದಾನವನ್ನ ಕೊಡಿ ಅಂತ, ನರ್ಸಿಂಗ್ ಕಾಲೇಜ್ ಅನುದಾನ ಕೊಡುವೆ ಅಂತ ಕೇಳ್ಬೋದಿತ್ತಲ್ಲ. ಯಾವ ವಿಧಾನಸೌಧದಲ್ಲಿ ಚರ್ಚೆ ಮಾಡಬಹುದಿತ್ತಲ್ಲ. ಅನಾವಶ್ಯಕ ವಿಧಾನಸೌಧದಲ್ಲಿ ಚರ್ಚೆಗಳನ್ನು ಮಾಡ್ತೀರಿ. ಯಾಕೆ ನರ್ಸಿಂಗ್ ಕಾಲೇಜ್ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ? ಇವತ್ತು ವಿದ್ಯಾರ್ಥಿಗಳ ಬದುಕು ನಿಮ್ಮ ಇವತ್ತು ಸಣ್ಣ ರಾಜಕೀಯಕ್ಕಾಗಿ ಹಾಳಾಗ್ತಿದೆ ಅನ್ನುವಂಥದ್ದನ್ನ ಕಾರ್ಕಳ ಬಿಜೆಪಿ ಮತ್ತು ಶಾಸಕರು ಅರ್ಥ ಮಾಡಬೇಕು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಇವತ್ತು 65 ಕೋಟಿ ರೂಪಾಯಿಯ ಅಮೃತ ಯೋಜನೆ, ನೀರಾವರಿ ಯೋಜನೆ, ರಸ್ತೆಗಳು ಕೆಲಸ ಆಗ್ತಾ ಇದೆ. ಇದರ ಪರಿಸ್ಥಿತಿ ಅತ್ಯಂತ ಕಳಪೆ. ಮುಂದಿನ ದಿನಗಳಲ್ಲಿ ನಾವು ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಹಿಂದೆಯೂ ಕೂಡ ಅವರದೇ ಸರ್ಕಾರ, ಅವರೇ ಶಾಸಕರು, ಅವರೇ ಸಚಿವರಾಗಿದ್ದಾಗ ಒಳಚರಂಡಿಯ ಕೆಲಸ, ಕಳಪೆ ಕಾಮಗಾರಿ ಮತ್ತು ಇವರ ಭ್ರಷ್ಟಾಚಾರದ ಪರಿಣಾಮ ಆಗಿ ವೆಂಕಟರಮಣ ದೇವಸ್ಥಾನದ ರಥಬೀದಿ, ಅದು ಅಲ್ಲಿಯ ದೇವರು ಪಲ್ಲಕ್ಕಿಯಿಂದ ಹೋಗುವ ರಥಬೀದಿ, ಇಡೀ ಒಳಚರಂಡಿಯ ನೀರು ದೇವಸ್ಥಾನದ ಎದುರು ರಸ್ತೆಯಲ್ಲಿ ಹರಿತಾ ಇದೆ. ಇದಕ್ಕೆ ಕಾರಣ ಯಾರು? ಶಾಸಕರಲ್ವೇ? ಇದ್ರ ಬಗ್ಗೆ ನೀವು ಏನಾದ್ರೂ ಜವಾಬ್ದಾರಿ ವಹಿಸ್ಕೊಂಡ್ರೆ, ಕಾರ್ಕಳ ಪುರಸಭೆಯಲ್ಲಿ ನಿಮ್ಮ ಆಡಳಿತ ಇದೆ, ನೀವು ಪುರಸಭೆಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರೆ, ಚರ್ಚೆ ಮಾಡಿದ್ರೆ ನೀವೇನು ಕೊಡ್ಲಿಲ್ಲ. ವಿಧಾನಸೌಧದಲ್ಲಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಇನ್ನೂ 10 ಲಕ್ಷ ಕೊಡುವೆ, 15 ಲಕ್ಷ ಕೊಡಿ ಅಂತ ಹೇಳ್ತೀರಿ. ಕಳಪೆ ಆಗಿರುವುದಕ್ಕೆ ನೀವೇ ಜವಾಬ್ದಾರು. ಅದನ್ನು ಸರಿ ಮಾಡ್ಲಿಕ್ಕೆ ನೀವು ಯಾಕೆ ಮುತುವರ್ಜಿ ವಹಿಸ್ತಾ ಇಲ್ಲ? ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಇಡೀ ಒಳಚರಂಡಿ, ಕೊಳಚೆ ನೀರು ದೇವಸ್ಥಾನ ಎದುರು ಹರಿತಾ ಇದೆಯಲ್ಲ, ಅದನ್ನು ತೊಳ್ಕೊಂಡು ದೇವಸ್ಥಾನಕ್ಕೆ ಯಾತ್ರಿಗಳು, ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಂತ ಶಾಪ ನಿಮ್ಗೆ ತಟ್ಟುದಿಲ್ವಾ? ಇವತ್ತು ನೀರಾವರಿ ಯೋಜನೆ ಪೈಪ್ಗಳು ಎಲ್ಲಾ ಕಡೆ ಒಡೆದೋಗಿದೆ. ನೀರು ಬಿಟ್ಟರೆ ಇವತ್ತು ಎಲ್ಲಾ ಕಡೆ ನೀರಿನ ರಸ್ತೆಯಲ್ಲಿ ನೀರು ಕೂಡ ಅದು ಹರಿತದೆ. ಅದು ಕಾಮಗಾರಿ ಕೂಡ ಕಳಪೆಯಾಗಿದೆ. ನೀವು ಮಾತಾಡ್ತಾ ಇಲ್ಲ. ಪುರಸಭೆ ಎಲ್ಲಾ ರಸ್ತೆಗಳು ಆ ಕೆಲಸದಿಂದಾಗಿ ಕಳಪೆಯಾಗಿದೆ, ರಸ್ತೆಗಳು ನಡಿಲಿಕ್ಕೆ ಆಗ್ತಾ ಇಲ್ಲ. ನೀವು ಯಾಕೆ ಮಾತಾಡ್ತಾ ಇಲ್ಲ? ಇದು ಯಾರು ಉತ್ತರ ಕೊಡಬೇಕು? ಕಾರ್ಕಳ ಶಾಸಕರು ಉತ್ತರ ಕೊಡಬೇಕಲ್ಲ. ಬಿಜೆಪಿ ಅಧ್ಯಕ್ಷರು ಯಾಕೆ ಈಗ ಮಾತಾಡ್ತಾ ಇಲ್ಲ?
ಆನಂತರ ಅನೇಕ ವಿಚಾರಗಳು, ಇವತ್ತು ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಇರ್ಬೋದು, ಅನೇಕ ವಿಚಾರಗಳಿರ್ಬೋದು. ನಿಮ್ಮ ವೈಫಲ್ಯ, ನೀವು ಅನುದಾನ ಬರಲಿಲ್ಲ ಅಂತ ಹೇಳ್ತೀರಿ, ಅದನ್ನು ಶಾಸಕ ನಮ್ಮ ಮಾನ್ಯ ಲೀಡರ್ ಹೇಳ್ತಾರೆ. ಪ್ರತಿ ಶನಿವಾರ ತಮ್ಮ ಗಾಡಿಯಲ್ಲಿ ಹಾರೆ ಮತ್ತು ಗುದ್ದಲಿಯನ್ನು ಹಿಡ್ಕೊಂಡು ಹೋಗಿ ಗುದ್ದಲಿ ಶಂಕುಸ್ಥಾಪನೆ ಮಾಡ್ತೀರಿ. ಎಲ್ಲಿಂದ ಮಾಡ್ತೀರಿ? ಅನುದಾನ ಬರಲಿಲ್ಲ ಅಂತ ಹೇಳ್ತೀರಿ, ಗುದ್ದಲಿ ಪೂಜೆ ಮಾಡ್ತೀರಿ. ನೀವು 21 ವರ್ಷದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಂತಾದ್ರೆ, ಹಾಗಾದ್ರೆ ರಸ್ತೆಗಳು ಯಾಕೆ ಹೊಂಡ ಬಿತ್ತು? ಒಂದು ಮಳೆಗೆ ಯಾಕೆ ಹೊಂಡ ಬಿತ್ತು? ನೀವು ಭಾರಿ ಸಾಧನೆ ಮಾಡಿದಿರಿ, ಕೋಟ್ಯಾಂತರ ರೂಪಾಯಿ ಅನುದಾನ ಕಾರ್ಕಳಕ್ಕೆ ನೀವು ಸಚಿವರಾಗಿರುವಾಗ ತಂದು ಮಾಡಿದಿರಿ ಅಂತಾದ್ರೆ, ಯಾಕೆ ರಸ್ತೆಗಳು ಈಗ ಈ ತರ ಪರಿಸ್ಥಿತಿಗೆಲ್ಲ ಬಂತು? ನೀವೇ ಮಾಡಿದಿರಿ ಅಂತಾದ್ರೆ ಈಗ ಅನುದಾನ ಕೇಳುವ ಅನಿವಾರ್ಯತೆ ನಿಮ್ಗೆ ಯಾಕೆ ಉಂಟು? ನಿಮ್ದು ಕೇವಲ ಆಡಂಬರ ಮತ್ತು ಅಹಂಕಾರ ಇಷ್ಟೇ, ಮತ್ತು ಭ್ರಷ್ಟಾಚಾರ. ಅದರಿಂದ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಒಬ್ಬ ಜವಾಬ್ದಾರಿ, ಒಬ್ಬ ಜನಪ್ರತಿನಿಧಿಯಾಗಿ ಚುನಾವಣೆಗೆ ನಿಂತವರಾಗಿ, ಒಬ್ಬ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳುವಾಗಿ ತನ್ನ ಜವಾಬ್ದಾರಿಯನ್ನು ಅರಿತು ಸರ್ಕಾರದಿಂದ ಅನುದಾನವನ್ನು ತರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಅಡ್ಡಕಾಲು ಹಾಕಿದ್ದೀರಿ. ಮಿಯಾರ್ಗೆ ಸುಮಾರು ಅನೇಕ ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿಸಿಕೊಂಡು ಬಂದ್ರು, ನೀವು ಅಡ್ಡ ಮಾಡಿ ಅನುದಾನ ವಾಪಸ್ ಹೋಗುವಾಗೆ ಮಾಡಿದ್ರಿ. ಇದು ಈದಿನಲ್ಲಿ ಬ್ರಿಡ್ಜ್ಗೋಸ್ಕರ ಅನುದಾನ ತಂದ್ರು, ಪಡುಕೂಡಿನಲ್ಲಿ ಅನುದಾನ ತಂದ್ರು, ಸಾಣೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮಿನಿಸ್ಟರ್ನಲ್ಲಿ ಮಾತಾಡಿಕೊಂಡು ಅನುದಾನವನ್ನು ತಂದರು. ತಾವು ಆ ಕ್ರೆಡಿಟ್ ಅವರಿಗೆ ಹೋಗ್ತದೆ ಅನ್ನುವಂತ ಭಯದಿಂದ ಮತ್ತು ಸಣ್ಣ ರಾಜಕೀಯದಿಂದ, ಸಣ್ಣ ಮನಸ್ಸಿನಿಂದ ತಾವು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡವನ್ನ ಮಾಡ್ತಾ ಇದ್ದೀರಿ ಶಾಸಕರೇ. ಇದು ನಿಮ್ಗೆ ಶೋಭೆ ಅಲ್ಲ. ತಾವು 21 ವರ್ಷದಿಂದ ಮಾಡಿದ್ದು ಏನು ಅನ್ನುವಂಥದ್ದು ನಾವು ಮಾತ್ರ ಕೇಳಿದಲ್ಲಿ ಇವತ್ತು ಜನ ಕೇಳ್ತಾ ಇದ್ದಾರೆ. ಅನೇಕ ರಸ್ತೆಗಳು, ಕಾರ್ಕಳದ ಪರಿಸ್ಥಿತಿಗಳು, ಸರ್ಕಾರಿ ಆಸ್ಪತ್ರೆ ಇವತ್ತು ನೋಡಿ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರುವಾಗ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಆ ಆಸ್ಪತ್ರೆ ಒಳ್ಳೆದಾಯ್ತು. ಇವತ್ತು ನೀವು ಅಲ್ಲಿ ಹೋಗಿ ಸರಿಯಾದ ನುರಿತ ವೈದ್ಯರಿದ್ದಾರ? ಒಂದು ಸರಿಯಾದ ವೈದ್ಯರನ್ನು ಹಾಕುವ ಒಂದು ಯೋಗ್ಯತೆ ನಿಮ್ಗೆ ಇಲ್ವಾ? ಕೇವಲ ಆಡಂಬರವನ್ನು ಬಿಟ್ಟು ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಮಾನ್ಯ ನಮ್ಮ ನಾಯಕರು ಸಚಿವರಲ್ಲಿ ಹೋಗಿ ಅನುದಾನವನ್ನು ತರುವ ಪ್ರಯತ್ನ ಮಾಡ್ತಾರೆ. ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡಿ, ಅವರ ಕೆಲಸವನ್ನು ಅವರು ಮಾಡ್ತಾರೆ. ತಾವು ಅವರಿಗೆ ಅಡೆತಡೆ ತರಬೇಡಿ. ಮತ್ತು ಬಿಜೆಪಿಯ ಎಲ್ಲ ಮುಖಂಡರುಗಳಿಗೆ ಎಚ್ಚರ, ನಾಯಕರ ಬಗ್ಗೆ ಅಪಪ್ರಚಾರ ಮಾಡುವುದಾಗ್ಲಿ, ಅವಹೇಳನ ಮಾಡುವುದಾಗ್ಲಿ, ಅದು ನಿಮಗೆ ಇದು ಶಾಶ್ವತ ಅಲ್ಲ. ಅಪಪ್ರಚಾರ ನಮ್ಗೂ ಗೊತ್ತಿದೆ, ಮಾತಾಡ್ಲಿಕ್ಕೆ ಅವಹೇಳನ ಮಾಡ್ಲಿಕ್ಕೂ ನಮ್ಗೂ ಗೊತ್ತಿದೆ. ಆದ್ರೆ ನಮ್ದು ಅದು ಸಂಸ್ಕೃತಿ ಅಲ್ಲ. ಆದ್ರೆ ನಿಮ್ಮ ಭಾಷೆಯಲ್ಲಿ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆ ಮಾತನ್ನ ಬಿಜೆಪಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ವಿಚಾರಗಳನ್ನ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ನಿಮ್ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಪದೇ ಪದೇ ಪ್ರೆಸ್ ಮೀಟ್ ಮಾಡುವಂಥ ಅನಿವಾರ್ಯತೆ ನಾವು ಬೇಡ. ನಿಮಗೆ ಸಮಾಜದಲ್ಲಿ ಮಾಡುವಂಥ ತುಂಬ ಕೆಲಸಗಳಿವೆ, ನೀವು ಅದರಲ್ಲಿ ಬ್ಯುಸಿಯಾಗಿರ್ತೀರ, ಹಾಗೆ ಆ ಪ್ರಚಾರ ನಮಗೆ ಬೇಡ ಅಂತ ನಾವು ಸುಮ್ಮನಿರೋದು. ಆದರೂ ಕೆಲಸ ಅನಿವಾರ್ಯತೆ. ಈಗೆಲ್ಲ ಈ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಈ ವೆಬ್ಸೈಟಲ್ಲಿ ಇದ್ರಲ್ಲಿ ಏನು ಬರ್ತದೆ ಅದೇನೇ ಸತ್ಯ ಅಂತ ಜನ ನಂಬಿ ತಪ್ಪು ತಿಳಿಬಾರ್ದು. ಮತ್ತು ಇವರೇನು ಅದಕ್ಕೆ ಯಾಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಸಮಾಜಕ್ಕೆ ಆ ಸಂದೇಶ ಹೋಗಬಾರ್ದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪ್ರೆಸ್ ಮೀಟನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಂದು ಉತ್ತಮವಾದ ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ. ನಿಮಗೆ ಸಹ ಗೊತ್ತಿದೆ, ಬಡವರ ಕಣ್ಣು ಒರೆಸುವ ಅಥವಾ ಪ್ರತಿಯೊಂದು ಜನರನ್ನು ಮುಟ್ಟುವಂಥ, ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ಮುಟ್ಟುವಂಥ ಕೆಲಸವನ್ನು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಿದೆ. ಅದೇ ನಿಟ್ಟಿನಲ್ಲಿ ಚುನಾವಣೆ ಸಮಯದಲ್ಲಿ ಯಾವ ಒಂದು ಭರವಸೆಯನ್ನು ಕೊಟ್ಟಿದ್ದೆವು, 5 ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆವು, ಆ 5 ಗ್ಯಾರಂಟಿಯನ್ನು ಯಥಾವತ್ತಾಗಿ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರದ ಮೂಲಕ ನಮ್ಮಲ್ಲಿಯೂ ಅನುಷ್ಠಾನ ಸಮಿತಿ ಅಂತಿದೆ. ಕಾರ್ಕಳ ತಾಲೂಕಿನಲ್ಲಿದೆ, ಹೆಬ್ರಿ ತಾಲೂಕಲ್ಲಿದೆ. ಕಾರ್ಕಳದಲ್ಲಿ ಅಜಿತ್ ಹೆಗಡೆ ಅವರು, ಅದೇ ನಮ್ಮ ಹೆಬ್ರಿಯಲ್ಲಿ ಶಂಕರ್ ದೇವಾಡಿ ಅಧ್ಯಕ್ಷರಾಗಿ ಬಹಳ 1-2% ಜನರಿಗೆ ತೊಂದರೆ ಇದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡ್ತಿದ್ದಾರೆ. ಸರಿಸುಮಾರು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟ ತನಕ ಒಂದು 400 ಕೋಟಿ ರೂಪಾಯಿ ಹರಿದು ಬಂದಿದೆ ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ಹೇಳ್ತೇನೆ. ಇದು ಪ್ರತಿ ಗ್ಯಾರಂಟಿ ಯೋಜನೆಯ ಮೂಲಕ ಅಂದರೆ ಪ್ರತಿ ತಿಂಗಳಿಗೆ ಸರಿಸುಮಾರು 20 ಕೋಟಿ ರೂಪಾಯಿ ದುಡ್ಡು ಬರ್ತಾ ಇದೆ. ಅದನ್ನು ನೋಡಿ ಸಹಿಸಲಾಗದ ಕಾರ್ಕಳದ ಬಿಜೆಪಿಯವರು, ಬೇರೆ ಎಲ್ಲರಿಗೆ ನಾನು ಸೇರಿಸಿ ಹೇಳುವುದಿಲ್ಲ, ಅದರಲ್ಲಿಯೂ ಪರ್ಟಿಕ್ಯುಲರ್ ಆಗಿ ಕಾರ್ಕಳದ ಬಿಜೆಪಿಯವರು ಅದಕ್ಕೆ ಅಪಪ್ರಚಾರದ ರೀತಿಯಲ್ಲಿ ಭಾಳ ಕೀಳರಿಮೆಯಲ್ಲಿ ಇದನ್ನು ಮಾತಾಡ್ತಿದ್ದಾರೆ. ಸುಮಾರು ಗೃಹಲಕ್ಷ್ಮಿ ಮೂಲಕ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ 12 ಕೋಟಿ ರೂಪಾಯಿ, ಕಾರ್ಕಳಕ್ಕೆ 7, ಹೆಬ್ರಿಗೆ 5, ಅದೇ ರೀತಿ ನಮ್ಮ ರಾಜ್ಯೋತಿ ಇರ್ಬೋದು ಅಥವಾ ಯುವನಿಧಿ ಇರ್ಬೋದು, ಎಲ್ಲ ಯೋಜನೆ ಮೂಲಕ ಉತ್ತಮ ರೀತಿಯಲ್ಲಿ ಈ ಕೆಲಸ ನಡೀತಾ ಇದೆ. ಸುಮಾರು 30,000 ಕುಟುಂಬಕ್ಕೆ ಇವತ್ತು ಅನ್ನದ ಮೂಲಕ, ಒಂದು ಅನ್ನಭಾಗ್ಯದ ಮೂಲಕ ಆಶ್ರಯ ಕೊಡುವ ಕೆಲಸ ಮಾಡ್ತಿದೆ. ಸುಮಾರು 36,000 ಕುಟುಂಬಕ್ಕೆ ಗೃಹಲಕ್ಷ್ಮಿ ಮೂಲಕ ಮುಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ಗೃಹ ಜ್ಯೋತಿಯ ಮೂಲಕ ಸುಮಾರು 45,000 ಕುಟುಂಬವನ್ನು ಮುಟ್ಟುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಈ ಕಾರ್ಕಳ ಭಾಗದಲ್ಲಿ ಹೇಳ್ತಿದ್ದೇವೆ. ಎಲ್ಲ ಒಂದು ಅಭಿವೃದ್ಧಿಯನ್ನು ನೋಡ್ಲಿಕ್ಕಾಗದ, ಸಹಿಸಲಿಕ್ಕಾಗದ 20 ವರ್ಷದಿಂದ ಕಾರ್ಕಳದಲ್ಲಿ ಒಂದು ಅಧಿಕಾರವನ್ನು ಮಾಡ್ತಿರುವ ಬಿಜೆಪಿಯ ಭ್ರಷ್ಟ ಶಾಸಕರು ಈಗ ರಸ್ತೆಗೆ ಇಳಿದಿದ್ದಾರೆ.
ನೀವು ನೋಡ್ಬೋದು ಹಿಂದೆ ಸಹ ಕಾರ್ಕಳದಲ್ಲಿ, ಕಾರ್ಕಳ ಅಂದ್ರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಹೊಸ ಭಾಷೆಯನ್ನು ಬರೆದ ನಮ್ಮ ತಾಲೂಕು, ನಮ್ಮ ಇವು ಭೂಭಾಗ, ನಮ್ಮ ಈ ದಕ್ಷಿಣ ಕನ್ನಡದ ಸುಂದರವಾದ ಭೂಭಾಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೆವು. ಇಲ್ಲಿ ಇಷ್ಟು ಅಧಿಕಾರ ಮಾಡಿದ 6 ಸಲ ಶಾಸಕರಾಗಿ ಮಾಡಿದ ನಮ್ಮ ಹೆಮ್ಮೆಯ ನಾಯಕರಾದ ವೀರಪ್ಪ ಮೊಯ್ಲಿ ಇರ್ಬೋದು, ಅದೇ ರೀತಿ ನಮ್ಮೊಂದಿಗೆ ಇವಾಗ ಇಲ್ಲದಿದ್ರು ಅವರ ನೆನಪು ಸದಾ ಇರುವ ನಮ್ಮ ನೆಚ್ಚಿನ ನಾಯಕರಾದ ಗೋಪಾಲ್ ಭಂಡಾರಿ ಇರ್ಬೋದು. ಉಳುವವನೇ ಒಡೆಯ ಎಂಬ ಒಂದು ಭೂ ಮಾಲೀಕತ್ವ, ಶ್ರೀಮಂತರಿದ್ದ ಜಾಗವನ್ನು ಬಡವರಿಗೂ ಉಳುವವನೇ ಒಡೆಯ ಎಂಬ ಒಂದು ನೀತಿಯ ಮೂಲಕ ಕಾರ್ಕಳದಲ್ಲಿ ಆದಷ್ಟು ಅದು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಬೇರೆ ಎಲ್ಲಿ ಆಗಲಿಲ್ಲ ಅಂತ ನಾನು ಹೇಳ್ತೇನೆ. ಅದಕ್ಕೆ ಕಾರಣ ಯಾರು ಹೇಳಿದ್ರೆ, ಆಗ ಯಾರು ಅಧಿಕಾರದಲ್ಲಿದ್ರು ಅದು ಗೋಪಾಲ್ ಭಂಡಾರಿ ಅವರು, ಹಾಗೆ ವೀರಪ್ಪ ಮೊಯ್ಲಿ ಅವರು, ಹಾಗೆ ಅವರ ಜೊತೆಗೆ ಅವರ ಒಂದು ಏನ್ ಹೇಳ್ತಾರೆ ಅವರ ಒಂದು ರೆಪ್ಲಿಕಾ ಅಂತ ಅವರ ಜೆರಾಕ್ಸಿನಾಗಿ ಅದನ್ನು ಕೆಲಸ ಮಾಡ್ತಿದ್ರು. ಅಷ್ಟು ಒಂದು ಪ್ರಾಮಾಣಿಕ ಕೆಲಸ ಗೋಪಾಲ್ ಭಂಡಾರಿಂದಾಗಿ ಇವತ್ತು ಅಷ್ಟು ಜನರಿಗೆ ಕೆಲಸ ಸಿಗಿದೆ. ಅದೇ ರೀತಿ ಯಾವುದೇ ಸರ್ಕಾರದ ಯೋಜನೆ, ಆಶ್ರಯ ಮನೆಗಳಿರ್ಬೋದು ಅಥವಾ ನಿಮ್ಮ 5 ಸೆನ್ಸ್ ಜಾಗ, ಇವತ್ತು ಕಾರ್ಕಳದ ಮೂಲೆಗೆ ಹೋದ್ರು, ಎಲ್ಲ ಕಡೆ ಹೋದ್ರು ಇವತ್ತು ಅಲ್ಲಿ ಯಾವುದಾದ್ರೂ 5 ಸೆನ್ಸ್ ಮನೆ ಕೊಟ್ಟುವ ಕಾರ್ಯಕ್ರಮ 90% ಮಾಡಿದ್ರೆ ಅದು ಕಾಂಗ್ರೆಸ್ನ ನಾಯಕರಿಂದ ಆಗಿದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇವೆ. ಎಲ್ಲ ಅಭಿವೃದ್ಧಿಯನ್ನು ತಾವೆಲ್ಲ ಜನ, ಕಾರ್ಕಳದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ ವರ್ಷಾನುಗಟ್ಲೆಯಿಂದ. ಆದರೆ ಇವತ್ತು ಒಂದು ಸುಮಾರು 20 ವರ್ಷದಿಂದ ಇಲ್ಲಿ ಅಧಿಕಾರವನ್ನು ತನ್ನ ಅಲಂಕಾರ ಮತ್ತೆ ಅಹಂಕಾರ ಮತ್ತೆ ಭ್ರಷ್ಟಾಚಾರವೇ ಮನೆ ದೇವರು ಅಂತ ಹೇಳಿ ಮಾಡಿಕೊಂಡು ತಿರುಗುವ ಶಾಸಕರದು ಇವತ್ತಿನ ಆ ದುರಂಕಾರದ ಯೋಚನೆಯಿಂದಾಗಿ ಇವತ್ತು ನೀವು ನೋಡಿ ಕಾರ್ಕಳದಲ್ಲಿ ಯಾವ ಒಂದು ಗತಿ ಇದೆ ಅಂತ. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಸುಬೋಧ್ರ ಅವರು ಹೇಳಿದ್ರು, ಬಹಳ ಬೇಸರದಿಂದ ನಾವು ಯಾವಾಗಲೂ ಕುತ್ಕೊಂಡಾಗ ಬಹಳ ಬೇಸರದಿಂದ ಈ ವಿಚಾರವನ್ನು ಹೇಳ್ತಾ ಇರ್ತೇವೆ. ಯಾಕಂದ್ರೆ ಕಾರ್ಕಳದ ರಸ್ತೆ ನೀವು ನೋಡಿ, ಇವತ್ತು ಕಾರ್ಕಳ ನಮ್ಮ ಬಗ್ಲೆಗುಡ್ಡೆಯಿಂದ ಒಂದು ಸಲ ನೀವು ಕೋರ್ಟಿಗಾಗಿ ಬೋರೇಂದ್ರ ಕಾಲೇಜ್ ತನಕ ಹೋಗಿ, ನೀವು ಯಾವಾಗ ನನ್ನ ಕಲೆ ನೀವು ಸಹ ಶಾಲೆ ಹೋಗೋದ್ರಿಂದ ಏನ್ ನೋಡ್ತಿದ್ದೀರಾ, ಇವತ್ತಿಗೂ ಅದೇ ಒಂದು ಮಟ್ಟದಲ್ಲಿ, ಅದೇ ಕಳಪೆ ಮಟ್ಟದಲ್ಲಿ ಇವತ್ತಿದೆ. ವೆಂಕಟರಮಣ ದೇವಸ್ಥಾನದ ದೇವರು ಹೋಗುವಂತ ಪವಿತ್ರವಾದ ಒಂದು ರಥ ಬೀದಿ, ಅಲ್ಲಿ ಕಳಪೆ ಒಳಚರಂಡಿ ಕೆಲಸದಿಂದ ಇವತ್ತೆಲ್ಲ ಮಾಲಿನ್ಯಗಳು ಮೇಲೆ ಬಂದು ಅಲ್ಲಿ ಒಂದು ಶೀತುವನ್ನು ವ್ಯಾಪಾರ. ಈಗ ಮೊನ್ನೆ ನೀವು ನೋಡಿದ್ರಿ ವೆಂಕಟರಮಣ ದೇವಸ್ಥಾನದ ಮೊನ್ನೆ ದೀಪೋತ್ಸವ ಇತ್ತು, ವನಭೋಜನ ಇತ್ತು. ಸುಮಾರು 15ರಿಂದ 20 ಸಾವಿರ ಜನ ಆ ಭುವನೇಂದ್ರ ಕಾಲೇಜಿನ ವನಭೋಜನ ಹತ್ರ ಬರ್ತಾರೆ. ಅವ್ರು ಹೋಗುವಾಗ ಆ ರಸ್ತೆ ಅವಸ್ಥೆ ರಾತ್ರಿ ರಿಪೇರಿ ಮಾಡುವಂತ ಪರಿಸ್ಥಿತಿ. ಹಾಗಾದ್ರೆ ಸುನೀಲ್ ಕುಮಾರ್ ಅಧಿಕಾರದಲ್ಲಿ ಇರುವಾಗ, ಬಿಜೆಪಿ ಸರ್ಕಾರದಲ್ಲಿ ಇರುವಾಗ ಮಾಡಿದ ಕೆಲಸಕ್ಕೆ 1 ವರ್ಷ ಗ್ಯಾರಂಟಿಯಾ? ನಾನು ಕೇಳ್ಬೇಕು, ನೀವು ಅವರ ಕೆಲಸಕ್ಕೆ 1 ವರ್ಷ ಗ್ಯಾರಂಟಿಯಾ? ಈಗ ಹೋದ ನಂತರ ಈಗ ನಮ್ಮ ಸರ್ಕಾರ ಒಂದು ಬರೀ 2 ವರ್ಷ ಚಿಲ್ಲರೆ ಆಗಿದ್ದು. ಆ ನಂತರ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಬೇಕು ಮಾಡ್ತಿದ್ದಾರೆ. ಆ ನಂತರ ನಿಮ್ಮ ಏನಿದೆ ನಮ್ಮ ಒಂದು ಅಮೃತ ಯೋಜನೆ ಮತ್ತು 65 ಕೋಟಿ ರೂಪಾಯಿದು, ಏನು ಕಾರ್ಕಳದಲ್ಲಿ ಮಾತ್ರ ಅಮೃತ ಯೋಜನೆ ಬಂದದ್ದು, ಇಲ್ಲಿ ರಾಜ್ಯದಲ್ಲಿ ಎಲ್ಲಿ ಸಹ ಗಲಾಟೆ ಇಲ್ಲ. ಇಲ್ಲಿ ಯಾಕೆ? ಹಾಗಾದ್ರೆ ಅವರು ಅದರ ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇವರು ಮಾತಾಡೋ ಯಾವುದು ನೈತಿಕತೆ ಇಲ್ಲ. ಅದಕ್ಕೋಸ್ಕರ ನಿಮ್ಮ LIC ಆ ರೋಡ್ ಇರ್ಬೋದು, ಅಥವಾ ನಮ್ಮ ಅನಂತ ಶಾಲದಿಂದ ನಮ್ಮ ಪೆರ್ವಾಜೆ ರಾಘವೇಂದ್ರ ಮಠದ ರಸ್ತೆ ಇರ್ಬೋದು, ಮನುಷ್ಯ ಆದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಆದ ತಿರ್ಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕೇವಲ ತಾನು ಬೊಬ್ಬೆ ಹಾಕಿದ್ರೆ, ಜನರಲ್ಲಿ ಬ್ಲಫ್ ಮಾಡಿದ್ರೆ, ಇಲೆಕ್ಷನ್ ಟೈಮ್ ಅಲ್ಲಿ ಕಾರ್ಕಳೋತ್ಸವ, ಪರಶುರಾಮ ಥೀಮ್ ಪಾರ್ಕ್ ಅಂತ ಕೋಟಿಗಟ್ಟಲೆ ಸರ್ಕಾರ ದುಡ್ಡನ್ನು ಒಂದು ವ್ಯಯ ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡಿದ್ರು ನಡೀತದೆ, ಕಾರ್ಕಳ ಜನ ಓಟ್ ಹಾಕ್ತಾರೆ, ನಮ್ಮ ಮೂರ್ಖರಿದ್ದಾರೆ ಅಂತ ಅವರ ತಲೆಯಲ್ಲಿ ಇದೆ. ಅದಕ್ಕೋಸ್ಕರ ನಾನು ಹೇಳುವುದು ಇಷ್ಟೇ, ಶಾಸಕರೇ, ನೀವು ಇಂಥ ಒಂದು ಕೆಟ್ಟ ಕೆಲಸವನ್ನು ಬಿಟ್ಟು ಕಾರ್ಕಳ ಏನೊಂದು ಸುಂದರ ಕಾರ್ಕಳ ಅಂತ ಕಾಣಬೇಕಂತ ಎಲ್ಲ ಸಮಸ್ತ ಜನ ಕನಸು ಕಾಣ್ತಾ ಇದ್ದಾರೋ ಅದು ನನಸಾಗುವ ಕೆಲಸವನ್ನು ಮಾಡುವ. ಯಾಕಂದ್ರೆ ಇವತ್ತು ನಮ್ಮ ನಿಟ್ಟೆಯಲ್ಲಿ ಜವಳಿ ಪಾರ್ಕ್ ಅಂತ ಗುದ್ದಲಿ ಪೂಜೆ ಮಾಡಿದ್ರು, ಯಾವುದೇ ಅನುದಾನ ಇಲ್ಲ. ಅದೇ ಶಿವಪುರದಲ್ಲಿ 100 ಎಕರೆ ಜಾಗ ತಗೊಂಡ್ರು, ಬಡವರ ಜಾಗವನ್ನು ಕೇವಲ ಸಣ್ಣ ದುಡ್ಡಿ ತಗೊಂಡ್ರು, ಅವರ ಸಂಬಂಧಿಗೆ ರಿಜಿಸ್ಟ್ರೇಷನ್ ಮಾಡಿದ್ರು, ಅಲ್ಲಿಂದ ಕೋಟಿಗಟ್ಟಲೆಗೆ KDBಗೆ ಅದನ್ನು ಹಸ್ತಾಂತರಿಸಿದ್ರು. ಇವತ್ತಿಗೆ ಯಾವ ಯೋಜನೆ ಬರಲಿಲ್ಲ, ಯಾವ ಇಂಡಸ್ಟ್ರಿ ಬಂದಿಲ್ಲ. ಕಾರ್ಕಳ ಜವಳಿ ಪಾರ್ಕ್ ಇರ್ಬೋದು, ಅಲ್ಲಿ ನಂತರ ಹಲಸಿನ ಒಂದು ಫ್ಯಾಕ್ಟರಿ ಮಾಡಿದ್ದಾರೆ. ಇವಾಗ ಅಧ್ಯಕ್ಷರು ಇದ್ದಾರೆ, ನಮ್ಮ ಈಗಿನ ಅಧ್ಯಕ್ಷರು ಕೋಟಿಗಟ್ಟಲೆ ಅದರ ಸಬ್ಸಿಡಿ ತಗೊಂಡ್ರು. ಎಲ್ಲಿ ಹಲಸಿನ ಹಣ್ಣು ಉಂಟು, ಎಲ್ಲಿ ಎಕ್ಸ್ಪೋರ್ಟ್ ಆಗ್ತುಂಟು ದೇವರಿಗೆ ಒಬ್ಬರಿಗೆ ಗೊತ್ತು. ಇದಲ್ಲದೆ ಯಾವುದಾದ್ರೂ ಕಾರ್ಕಳದಲ್ಲಿ ಒಂದು 500 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡುವ ಕೆಲಸವನ್ನು ಸುನೀಲ್ ಕುಮಾರ್ 20 ವರ್ಷದ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ರಾಜ್ಯಕ್ಕೆ ಸನ್ಯಾಸವನ್ನು ತಗೊಳ್ತೇವೆ. ಎಲ್ಲ ಕಡೆ ಭ್ರಷ್ಟಾಚಾರ, ಜಾತಿಯ ಮಧ್ಯೆ ಹಿಡಿಸಿ ಹಾಕುದು, ಮನುಷ್ಯರ ಮಧ್ಯೆ ದ್ವೇಷ ಹಚ್ಚಿಸುವುದು, ಯಾರು ಒಳ್ಳೇದಿರಬಾರ್ದು, ಯಾರು ಒಟ್ಟಿಗೆ ಮನೆಯಲ್ಲಿ ಅಣ್ಣ ತಮ್ಮ ಒಟ್ಟಿಗೆ ಇರಬಾರ್ದು, ತಂದೆ ಮಕ್ಕಳು ಒಟ್ಟಿಗೆ ಇರಬಾರ್ದು. ಜಾತಿಯ ವಿಷಯವನ್ನು ಕಾರ್ಕಳಕ್ಕೆ ವಿಷ ಬೀಜ ಅಂತ ತಂದು ಹಾಕಿದ್ದಾರೆ ಸುನೀಲ್ ಕುಮಾರ್ ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳಿಕ್ಕೆ ಸಿದ್ಧರಿದ್ದೇನೆ. ಆ ಮೊದಲು ಗೋಪಾಲ್ ಭಂಡಾರಿ ಇರುವಾಗ, ವೀರಪ್ಪ ಮೊಯ್ಲಿ ಇರುವಾಗ ಇದರಲ್ಲಿ ಯಾವ ಸಂಸ್ಕೃತಿ ಇರುವ ಮೊಯ್ಲಿಯರು ತಂದ್ರು, CET ಅಂತ ಸಿಸ್ಟಮ್ ಅನ್ನು ತಂದ್ರು. ಈ ಜಗತ್ತಿನಲ್ಲಿ ಎಲ್ಲರೂ ಹಿಂದಿರುಗಿ ನೋಡುವಂತ ಕೆಲಸವನ್ನು ಮಾಡಿದ್ರು.
ಇಡೀ ಜಗತ್ತಿಗೆ ಇವತ್ತು ಬಡವರ ಮಕ್ಕಳು ಯಾರಾದರೂ ಇಂಜಿನಿಯರ್ ಆಗಿದ್ರೆ, ಡಾಕ್ಟರ್ ಆಗಿದ್ರೆ, ಇವತ್ತು ಎಲ್ಲರ ಮನೆಯಲ್ಲಿ ಒಂದು ಉತ್ತಮ ದೀಪ ಬೆಳಗಿದ್ರೆ ಇದಕ್ಕೆ ವೀರಪ್ಪ ಮೊಯ್ಲಿ ಅವರ ಕೆಲಸ ಒಂದು ಕಾರಣ ಅಂತ ನಾವು ಎಲ್ಲಿ ಬೇಕಾದ್ರೆ ಬಹಳ ಘಂಟಾಘೋಷವಾಗಿ ಹೇಳ್ತೇವೆ. ಇವರು ಮಾಡಿದ್ದೇನು? ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ. ಇವತ್ತು ಒಂದು ನರ್ಸಿಂಗ್ ಕಾಲೇಜ್ ಅಂತ ಕಾರ್ಕಳದಲ್ಲಿ ತಂದ್ರು. ಇವತ್ತು ಸುಮಾರು 150 ಮಕ್ಕಳ ಜೀವನವನ್ನು ಒಂದು ಡೋಲಾಯಮಾನ ಮಾಡಿ ಹಾಕಿದ್ರು. ಅದೇ ಸರ್ಕಾರಿ ಕಾಲೇಜಿನ ಒಂದು ಸರ್ಕಾರಿ ಆಸ್ಪತ್ರೆಯ ಹೊಸ ಅಪ್ಗ್ರೇಡೇಷನ್ ಆದ ಆಸ್ಪತ್ರೆಯ ಒಂದು ಭಾಗದಲ್ಲಿ, ಹಳೆ ಭಾಗದಲ್ಲಿ ಆ ಮಕ್ಕಳೆಲ್ಲ ಎಲ್ಲೆಲ್ಲೇ ಮಕ್ಕಳು, ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡದ ಮಕ್ಕಳು ಅಲ್ಲಿ ಹೋದಾಗ ಕಣ್ಣೀರಾಗ್ತಾರೆ. ಬಡವರ ಮಕ್ಕಳು. ಇವ್ರು ಯಾರಿಗೂ ಬೇಡ, ಇವರು ಬೇರೆ ಬೇರೆ ಕಾಲೇಜಿನಲ್ಲೆಲ್ಲ ಪಾರ್ಟ್ನರ್ಶಿಪ್ ಸಿಕ್ಕಿದ್ರೆ ಸಾಕು, ಎಲ್ಲರಲ್ಲಿ ದುಡ್ಡು ಮಾಡಿ ಯಾವ ವ್ಯವಹಾರ ಮಾಡಿದವರು ಕಾರ್ಕಳದಲ್ಲಿ ಅವ್ರಿಗೆ ಒಂದು ಶೇರ್ ತೆಗೆದಿಟ್ಟು ಮಾಡಬೇಕು. ಯಾರೇ ವ್ಯಾಪಾರ ಮಾಡಿದವರು ಇವ್ರಿಗೆ ಕಾರ್ಕಳದಲ್ಲಿ ಶೇರ್ ಬೇಕು. ಇಂಥ ಒಂದು ಕೆಟ್ಟ ಪ್ರವೃತ್ತಿಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇವರ ಹಿಂದಿನ ಪಟ್ಲಮನ್ನು ಬಿಟ್ಟು ನಮ್ಮ ಬಗ್ಗೆ ಮಾತಾಡಿಸ್ತಾರೆ. ಉದಯ್ ಶೆಟ್ಟಿಗೆ, ಸುನಿಲ್ ಕುಮಾರ್ ಯಾವ ಸರ್ಟಿಫಿಕೇಟ್ ಅಥವಾ ಅವರ ಜೊತೆಯವರು ಯಾರ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನನ್ನ ಸಹ ವೈಯಕ್ತಿಕ ಜೀವನವನ್ನು ಜನರು ಸುಮಾರು 35 ವರ್ಷದಿಂದ ಗಮನಿಸಿದ್ದಾರೆ. ನಾನು ಎತ್ತ, ನಾನು ಏನು ಮಾಡ್ತಾ ಇದ್ದೇನೆ ಅಂತ ಎಲ್ಲ ನೋಡಿದ್ದಾರೆ. ಇವರಾಗಿ ಲಂಚ ತಗೊಂಡು ಬದುಕುವಲ್ಲ, ಏನಿದು ದುಡಿದು ತಿನ್ನುವ. ಅದಕ್ಕೆ ಕಾಂಟ್ರಾಕ್ಟ್ ನನ್ನ ಫ್ಯಾಷನ್ ಹೌದು, ನನ್ನ ಉದ್ಯಮ ಹೌದು, ನನಗೆ ಅದರಲ್ಲಿ ಅಭಿರುಚಿ ಇದೆ, ಆಸಕ್ತಿ ಇದೆ. ನಾನು ಕೆಲಸ ಮಾಡಿ ದುಡಿದು ತಿನ್ನುವವನು. ನಾನು ಸಹ 100 ರೋಡ್ ಮಾಡಿದ್ದೇನೆ, ಬೇರೆ ಬೇರೆ ಲೇಔಟ್ಸ್ ಮಾಡಿದ್ದೇನೆ, ಬೇರೆ ಬೇರೆ ಸರ್ಕಾರ ಸ್ವಾಮ್ಯದ ಬೇರೆ ಬೇರೆ ವಿಭಾಗದಲ್ಲಿ ಸುಮಾರು 25-30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ರಾಜಕೀಯಕ್ಕೆ ಬಂದಿರ್ಬೋದು, ಆದ್ರೂ ನನ್ನ ಜೀವನದ ಕೊನೆಯ ಆಸೆ ಕೇವಲ MLA ಆಗ್ಬೇಕನ್ನೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. MLA ಆಗ್ಲಿಕ್ಕೋಸ್ಕರ ಕಾರ್ಕಳಕ್ಕೆ ಬಂದಿಲ್ಲ. ಈ ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ಮುಟ್ಟಿ ಅಥವಾ ಅವನ ಬಳಿಗೆ ಹೋಗಿ ಅವನ ಕಷ್ಟಕ್ಕೆ ಕಿವಿ ಆಗ್ಬೇಕು, ಅಥವಾ ಅವನ ಕೆಲಸಕ್ಕೆ ನಾನು ಬರಬೇಕೆನ್ನೋ ಉದ್ದೇಶ ಇಟ್ಕೊಂಡು ಕೇವಲ ತಿರುಗ್ತಾ ಇದ್ದೇನೆ ವಿನಃ ಇವರಾಗಿ ರಾಜಕೀಯದ ಒಂದು ಚಪಲಕ್ಕಾಗಿ ಅಥವಾ ಆಸೆಗಾಗಿ ನಾನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಇವರು ಮಾಡಿದ ಕರ್ಮಕಾಂಡ ಒಂದಲ್ಲ ಎರಡಲ್ಲ, ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಪುನಃ ಏನು ಹೇಳಬೇಕು? ನಿಮ್ಗೆಲ್ಲ ಗೊತ್ತಿದೆ ಪರಶುರಾಮ ಥೀಮ್ ಪಾರ್ಕಿನ ಅವಸ್ಥೆ ಇವತ್ತು ಯಾವ ರೀತಿಯಲ್ಲಿ. ಇವತ್ತು ನಿನ್ನೆ ನಮ್ಮ ಉಡುಪಿಗೆ ಪ್ರಧಾನಮಂತ್ರಿಯವರು ಬಂದಿದ್ರು. ಆಗ ಸಹ ಯಾರ ಪ್ರಭಾವಿ ನಾಯಕರು ಇಲ್ಲಿಯ ಬಗ್ಗೆ ಹೇಳಿದ್ರು ಅಂತ ಕೇಳಿ ನಂಗೆ ಬಹಳ ದಿಗ್ಭ್ರಮೆ ಆಯಿತು. ಕಾರ್ಕಳದಲ್ಲಿ ನೀವು ನೋಡ್ಬೇಕು ಸರ್, ನೀವೀಗ ಹೇಗೂ ಪಾರ್ಥಗಾಳಿ ಇಲ್ಲಿ ಮಠಕ್ಕೆ ಹೋಗ್ತಿದ್ದೀರಾ, ಇಲ್ಲಿ ಗೋವಕ್ಕೆ, ಅಲ್ಲಿ ಬಹಳ ದೊಡ್ಡ ರಾಮನ ಮಂದಿರ, ನಮ್ಮಲ್ಲಿ ಒಂದು ಪರಶುರಾಮ ಮೂರ್ತಿ ಒಬ್ರು ಮಾಡಿದ್ದಾರೆ. ನೀವು ನೋಡ್ಬೇಕು, ಇಷ್ಟೊಂದು ಧಾರ್ಮಿಕ ಭ್ರಷ್ಟಾಚಾರ ಜಗತ್ತಿನಲ್ಲಿ ಸುನಿಲ್ ಕುಮಾರ್ ಅಷ್ಟು ಧಾರ್ಮಿಕ ಭ್ರಷ್ಟಾಚಾರ ಮಾಡಿದವರು ಯಾರು ಇಲ್ಲ. ಮಾತನ್ನು ಅವರ ಕಿವಿಗೆ ಹಾಕಿದ್ದಾರೆ ಅಂತ ಕೇಳಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಅಂದ್ರೆ ಇದು ಅಲ್ಲಿ ತನಕ ಹೋಯ್ತಲ್ಲ, ಇದೇ ಸಂತೋಷ. ಯಾಕಂದ್ರೆ ಇವರು ಎಲ್ಲರ ಜನರನ್ನು ಮಂಗ ಮಾಡಿ ಕೇವಲ ಚುನಾವಣೆ ಗೆಲ್ಲುವ ಒಂದು ಉದ್ದೇಶ ಬಿಟ್ರೆ ಯಾವ ಜನರದ್ದು ಕಣ್ಣೀರು ಒರೆಸುವ ಅಥವಾ ಯಾವ ಜನರಿಗೂ ಕೂಗಿಗೆ ನಾನೊಂದು ಕಿವಿ ಆಗಬೇಕೆನ್ನೋ ಯಾವ ಆಸೆಯೂ ಈ ಮನುಷ್ಯನಿಗಿಲ್ಲ. ಅದರಿಂದ ಇವರು ಮಾಡಿದ ಆ ಪರಶುರಾಮನ ಭ್ರಷ್ಟಾಚಾರಕ್ಕೆ ಈಗ ಸಹ ನಿಮ್ಗೆ ಗೊತ್ತಿರ್ಬೋದು, ನಾನು ಸಹ 1-1.5 ವರ್ಷ ಕಾದೆ ಇದಕ್ಕೆ PL ಹಾಕೋದು ಬೇಡ, ಇವ್ರೇನಾದ್ರೂ ಒಂದು ಸ್ಟೆಪ್ ತಗೊಂಡು ಇವರ ದುಡ್ಡಿದೆ ಇವರೇ ಮಾಡ್ತಾರ ಅಥವಾ ಯಾರ ಹೇಳಿ ಮಾಡಿಸ್ತಾರ ಅಂತ ಕಾದೆ. ಆದ್ರೂ ಅದ್ರ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇವರು ಕೇವಲ ನಾವು ಅದಕ್ಕೆ PL ಹಾಕಿದಾಗ ಸರ್ಕಾರ ನಮ್ಮ ಹತ್ರ ಕೇಳಿದ್ದು ನಿಮ್ಮ ಬದ್ಧತೆ ಏನಂತ. ಅದಕ್ಕೆ ಏನು ಕೇಳ್ತೀರಿ ಸರ್ ಹೇಳಿದ ಜಡ್ಜ್ ಹೇಳಿದ್ರು, ನೀವು ರೆಡಿ ಟು ಪುಟ್ ದ ದುಡ್ಡು ಅಂತ. ಅದಕ್ಕೆ 5,55,500 ರೂಪಾಯಿ DD ಅನ್ನು ಕಟ್ಟಿ PL ಹಾಕಿ ಮುಂದಿನ ದಿನದಲ್ಲಿ ಆ ಒಂದು ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಆಗಬೇಕು. ಅದು ಪ್ರವಾಸೋದ್ಯಮ ತಾಣ ಆಗಬೇಕು, ಅದು ಜನರ ಕನಸು ಸಾಕಾರಗೊಳ್ಳಬೇಕು. ಯಾಕಂದ್ರೆ ಇವರಿಗೆ ಒಂದು 14 ಕೋಟಿ ಅನುದಾನ ತಂದು ಕೆಲಸ ಮಾಡ್ಲಿಕ್ಕೆ ಆಗದೆ ಇವತ್ತು ಕೊಳಿತಾ ಇದೆ ಅಲ್ಲಿ ರೋಡು. ಅವರದು ಮಾಡಿದ ಎಲ್ಲ ಪಾಪವನ್ನು ದೂರ ಮಾಡಲಿಕ್ಕೆ ಇವತ್ತು ನಮ್ಮ ಮೇಲೆ ಗೂಬೆ ಕುರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪಡುಕುಡು ರಸ್ತೆಯ ಕಾಮಗಾರಿಯ ಬಗ್ಗೆ ನಾನು ಇವತ್ತಿನ ವಾಟ್ಸಪ್ನಲ್ಲಿ ಮೊನ್ನೆಯಿಂದ ಎಲ್ಲ ಬರ್ತಾ ಇತ್ತು. ಅವರ ಹತ್ರ ದುಡ್ಡು ತಗೊಂಡು ಕೆಲಸ ಮಾಡ್ತಾರೋ ಅಲ್ಲ ಅವರ ಪರವಾಗಿ ಸುಮ್ಮನೆ ನಾಟಕಕ್ಕೆ ಮಾಡ್ತಾರ ಅಲ್ಲ ಹೆದರಿ ಮಾಡ್ತಾರ ಗೊತ್ತಿಲ್ಲ. ಅದು ಬಹಳ ಬೇಸರ ಆಯಿತು. ಯಾಕಂದ್ರೆ ನಿಮ್ಗೆ ಈಗಾಗಲೇ ನಾನೆಲ್ಲ ಕೊಟ್ಟಿದ್ದೇನೆ. ಪಡುಕುಡು ರಸ್ತೆ ಇದರ ಮೊದಲು ನಮ್ಮ ಮಿಯಾರು ಮಾಲಿಂಗೇಶ್ವರ ದೇವರಿರುವ ಜಾಗದಲ್ಲಿ ಸುಮಾರು 4 ಕೆಲಸವನ್ನು ಇಲ್ಲಿ ನಾನು ಮಂಜೂರಾತಿ ಮಾಡಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ತಂದಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಮಿಯಾರು ವ್ಯಾಪ್ತಿಯ ನೆಲ್ಲಿಗುಡ್ಡೆ ಸಂತೋಷ ನಗರ ಪರಿಶಿಷ್ಟ ಜಾತಿ ರಸ್ತೆ, ಮಿಯಾರು ನೆಲ್ಲಿಗುಡ್ಡೆ, ಇನ್ನೊಂದು ಶೇಖರ್ ಅವರ ಮನೆ ಹತ್ರ ಹೋಗುವ ಪರಿಶಿಷ್ಟ ಕಲ್ಯಾಣ ಜಾತಿ, ಇನ್ನೊಂದು ಮಿಯಾರು ಗ್ರಾಮದ ಐತಪ್ಪ ಅವರ ಮನೆಯಿಂದ ಹೊಸಗುಡ್ಡೆ ಪರಿಶಿಷ್ಟ ಜಾತಿ ಕಲ್ಯಾಣ ರಸ್ತೆ, ಇನ್ನೊಂದು ನೆಲ್ಲಿಗುಡ್ಡೆಯ ಗೋಪಾಲ್ ನಲ್ಕಿಯವರ ಮನೆ. ಹೀಗೆ 50-50 ಲಕ್ಷದ 4 ವರ್ಕ್ ಸುಮಾರು 2 ಕೋಟಿಯ ಕೆಲಸವನ್ನು ನಾನು ಅಪ್ರೂವ್ ಮಾಡಿಸಿ ಸಮಾಜ ಕಲ್ಯಾಣ ತಂದಿದ್ದೆ. ತಂದ 2 ದಿನದಲ್ಲಿ ಈ ಶಾಸಕರು ಹೋಗಿ ಉದಯ್ ಶೆಟ್ಟಿಯ ಶಿಫಾರಸಿಂದಾಗಿದೆ, ಇದನ್ನು ಕೂಡಲೇ ಕ್ಯಾನ್ಸಲ್ ಮಾಡಿಸ್ಬೇಕಂತೇಳಿ ಮಾಡಿ ನಮ್ಮ ಊರಿಗೆ ಬಂದ ಅಭಿವೃದ್ಧಿ ಬಂದ ದುಡ್ಡಿಗೆ ಒಂದು ಅಡ್ಡಕಾಲ ಹಾಕಿ ಅಭಿವೃದ್ಧಿ ಮಾಡಿದ್ರು. ಇನ್ನಷ್ಟು ನಮ್ಮ ಮಾಡ್ತಿದ್ದೆ. ಬೇಕಾದ್ರೆ ಈ ಬಗ್ಗೆ ನಾನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಶಾಸಕರು ಅಥವಾ ಯಾರೇ
ನಾನು ಬರ್ಲಿಕ್ಕೆ ರೆಡಿ ಇದ್ದೇನೆ. ಈ ಗ್ರಾಂಟ್ ಬಂದದೌದು ಮೇಯರಿಗೆ, ಇದನ್ನು ಶಾಸಕರು ತಪ್ಪಿಸಿ ಈ ಗ್ರಾಂಟ್ ಅನ್ನು ಕ್ಯಾನ್ಸಲ್ ಮಾಡಿಸಿದೌದು. ಕೇವಲ ಕಾರಣ ಉದಯ್ ಶೆಟ್ಟಿ ಶಿಫಾರಸ್ ಮಾಡಿ ಬಂದಿದ್ದಾನೆ, ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವಿಲ್ಲದೆ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹೇಳಿಕ್ಕೆ ಸಹ ನಾನು ದೇವಸ್ಥಾನಕ್ಕೆ ಬರ್ಲಿಕ್ಕೆ ರೆಡಿ ಇದ್ದೇನೆ. ಅವರು ಬರುವುದಾದ್ರೆ ಬಹಳ ಸಂತೋಷ. ಅದರ ಜೊತೆಗೆ ಇತ್ತೀಚಿನ ಪಡುಗುಡು ರಸ್ತೆಯ ಒಂದು ಅವಾಂತರ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇಲ್ಲಿ ಹೆಚ್ಚಿನ ಜನ ಕಾಂಗ್ರೆಸ್ನ ಬಲ ಹೊರವಿರುವ ಪಡುಗುಡು ನಮ್ಮ ಊರು, ಅಲ್ಲಿಯ ಪಂಚಾಯತ್ ಮೆಂಬರ್ 2 ಕಾಂಗ್ರೆಸ್ನವರು ಇದ್ದಾರೆ. ಎಲ್ಲಿ ಕಾಂಗ್ರೆಸ್ನ ಜನರು ಇದ್ದಾರಾ ಅಲ್ಲಿ ರಸ್ತೆ ಆಗುದಿಲ್ಲ. ಅದೇ ಬಿಜೆಪಿ ಮೆಂಬರ್ 1 ಜನ ಇದ್ರು 5 ಕಿಲೋಮೀಟರ್ ರಸ್ತೆ ಆಗ್ತದೆ. 50 ಅಲ್ಲ 100 ಜನ ಮನೆ ಇದ್ರು ಆ ಭಾಗದಲ್ಲಿ ಕೆಲಸ ಆಗದೆ. ಇವತ್ತು ನಮ್ಮ ಮಾಸ್ಟರ್ ಇದ್ದಾರೆ, ಯಾಕಂದ್ರೆ ಅವರ ನೆಕ್ಕರೆ ಭಾಗದಲ್ಲಿ ನಾವು ಸುಮಾರಷ್ಟು ಕಡೆ ಹೋಗಿದ್ದೆ, ಕಾಲೋನಿಗೆಲ್ಲ ಹೋಗಿದ್ದೆ. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದಷ್ಟು ಮನೆಗಳಿವೆ. ಅಲ್ಲಿ ಒಂದು ರಸ್ತೆ ನೋಡಿದ್ರೆ ಸಾಕು, ಮನುಷ್ಯನಾದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಕಣಂಜಾರು ಭಾಗದಲ್ಲಿ ಮೊನ್ನೆ ಹೋಗಿದ್ದನು, ಬಹಳ ದಿಗ್ಭ್ರಮೆ ಆಯ್ತು ನಂಗೆ ಕೇಳಿ. ಈ ಕಡೆ ಶಾಸಕರು ಬರ್ಲಿಲ್ವಾ ಅಂತ. ಇಲ್ಲ, ನಾವೆಲ್ಲ ಕಾಂಗ್ರೆಸ್ ವೋಟಿಗರಂತ ಈ ಕಡೆ ಬರುವುದಿಲ್ಲ ಅವರಂತ ಮಾತನ್ನ ಬಹಳ ಬೇಸರ ಆಯ್ತು. ನಮ್ಗೆಲ್ಲ ರಾಜಕೀಯ ಇರುವುದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಮುಗಿದ ಮೇಲೆ ನಾವು ಅದನ್ನು ಬದಿಗಿಟ್ಟು ಡೆವಲಪ್ಮೆಂಟ್ನ ಅಲ್ಲ ಊರಿನ ಅಭಿವೃದ್ಧಿ ಬಗ್ಗೆ, ಅದರ ಒಳ್ಳೆತನದ ಬಗ್ಗೆ, ಯಾವ ಮನುಷ್ಯತ್ವದ ಬಗ್ಗೆ ಮಾತಾಡಿ ಜನರ ಹತ್ರ ಬೆರೆಯುವುದು ನಮ್ಮ ಕೆಲಸ ಅಂತ ನಮಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ಹಿರಿಯರಿಗೆ ಗೌರವ ಕೊಟ್ಟು ನಮ್ಮ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ಪಡುಗುಡು ರಸ್ತೆಯ ಶಿವಪುರ ನಮ್ಮ ರಸ್ತೆಗೆ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ತರುವ ಬಗ್ಗೆ ಪ್ರಯತ್ನ ಮಾಡಿ. ಯಾಕಂದ್ರೆ ಅಲ್ಲಿ ಸುಮಾರು 21 ವರ್ಷದಿಂದ ಆ ರಸ್ತೆಗೆ ಅನುದಾನವೇ ಕೊಟ್ಟಿರಲಿಲ್ಲ. ಆದ್ರೆ ಆ ಕಡೆ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ಬರ್ತದೆ. ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನು 5.5 ಮೀಟರ್ ಆಗಲಿಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಸುಮಾರು 10-12 ವರ್ಷದ ಹಿಂದೆ ನಾವು ಮಾಡಿದ್ದೇವೆ. ಅದೇ ರೀತಿ ಇದು ಬಹಳ ಒಂದು ಮುಖ್ಯವಾದ ರಸ್ತೆಯಾಗಿತ್ತು. ಯಾವಾಗಲೂ ನಾವು ಅಲ್ಲಿ ಓಡಾಡೋ ಉಡುಪಿ ಹೋಗುವ ಒಂದು ಮುನ್ಯಾಲಿನಿಂದ ಉಡುಪಿ ಹೋಗುವ ಮುಖ್ಯ ರಸ್ತೆ ಇದಾಗಿರ್ತದೆ. ಇದಕ್ಕೆ ಅನುದಾನ ಬರಲಿ ಅಂತ ಊರಿನವರು ಹಲವಾರು ಬಾರಿ ಪಂಚಾಯತಿಗೆ ಮತ್ತೆ ಶಾಸಕರಿಗೆ ಯಾವುದೇ ಬೇಡಿಕೆ ಕೊಟ್ಟಾಗೂ ಈಡೇರದಿದ್ದಾಗ ನಾನು ಮಾನ್ಯ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಬಳಿಗೆ ಹೋಗಿ ಸುಮಾರು ಸಲ ಅಲೆದಾಡಿದ ನಂತರ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು ಇವರು. ಅದಕ್ಕೆ ನಾನು PW ಇಂಜಿನಿಯರ್ ಹತ್ರ ಹೇಳಿದೆ, ಇನ್ನು ನಮ್ಮ ಮೇಯರ್ ಆದಾಗೆ ಆಗುದು ಬೇಡ ಇವರೇ, ನೀವು MLA ಸಹ ಒಂದು ಶಿಫಾರಸ್ ಲೆಟರ್ ತಗೊಳ್ಳಿ, ಅದನ್ನು ಮಾಡುವ ಅಂತ ಹೇಳಿ. ಅದೇ ರೀತಿ ಅವರು ತಗೊಂಡು ಮಾಡಿದ್ರು. ಇವರು 6 ತಿಂಗಳು ಅದಕ್ಕೆ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಬರಲಿಲ್ಲ. ಅದರೊಟ್ಟಿಗೆ ಸ್ಯಾಂಕ್ಷನ್ ಆದ ಬೇರೆ 25 ಕೋಟಿ ಕೆಲಸ ಆಗಿದೆ. ಇದಕ್ಕೆ ಶಂಕುಸ್ಥಾಪನೆ ಮಾಡಿ ಬರಲಿಲ್ಲ. ಯಾಕೆ? ಇದು ಇಲ್ಲಿ ಹೋಗುವ ರಸ್ತೆ, ಈ ರಸ್ತೆ ಆಗ್ಬಾರ್ದು, ಇಲ್ಲಿ ಕಾಂಗ್ರೆಸ್ನವರು ವೋಟರ್ಸ್ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿರಲಿಲ್ಲ. ಬೇಕಾದ್ರೆ ಬರ್ಲಿರು, ಪಡುಕೋಡೂರು ನಮ್ಮ ಭದ್ರಕಾಳಿ ಅಮ್ಮನ ಸ್ಥಾನಕ್ಕೆ ಬರಲಿ, ಅಲ್ಲಿ ನಾನು ಬರ್ತೇನೆ. ಉದಯ್ ಶೆಟ್ಟಿ ಈ ಕೆಲಸ ಆಗ್ಬೇಕಂತ ಪ್ರಯತ್ನ ಮಾಡಿದನು, ಅಲ್ಲ ಈ ರಸ್ತೆಯನ್ನು ಅಗದಾಕಿ ಹಾಳು ಮಾಡ್ಬೇಕಂತ ಮಾಡಿದನು ಅಂತ ಅವರಲ್ಲಿ ದೇವಸ್ಥಾನ ಬಂದ್ರೆ ನಾನು ಇವ್ರ ಜೊತೆಗೆ ಮಾತಾಡ್ಲಿಕ್ಕೆ ಯಾವಾಗಲೂ ಸಿದ್ಧನಿದ್ದೇನೆ. ಅದರಿಂದ ಸುಮಾರು 5 ಕೋಟಿ ಅನುದಾನದಲ್ಲಿ ನಮ್ಮ ಮಿತ್ರರಾದ ಪ್ರಶಾಂತ ಮೊಳವಳ್ಳಿ ಅವರು ಈ ವರ್ಕ್ ಅನ್ನು ಗುತ್ತಿಗೆದಾರ ತಗೊಂಡ್ರು. ಅಲ್ಲಿ ಸಹ ನೋಡಿ, ನಾನು ರಾಜಕೀಯ ಮಾಡದೆ ಅಲ್ಲಿಯ ಬಿಜೆಪಿಯ ನಾಯಕರ ಹತ್ರ ಹೇಳಿದೆ, ಅವರು ಬಿಜೆಪಿ ಅವರು ಪಾಕಿಸ್ತಾನದವರಲ್ಲ, ಅಫ್ಘಾನಿಸ್ತಾನದವರಲ್ಲ, ಕೇವಲ ರಾಜಕೀಯ ಒಂದು ವಿಷಯಕ್ಕೋಸ್ಕರ ಒಬ್ರು ಬಿಜೆಪಿ ಇರ್ತಾರೆ, ಒಬ್ರು ಕಾಂಗ್ರೆಸ್ ಇರ್ತಾರೆ, ಸರ್ವೇ ಸಾಮಾನ್ಯ. ನಾವು ಅವರನ್ನು ಪಾಕಿಸ್ತಾನ ನೋಡಿದಾಗೆ ಅಲ್ಲ ಅಫ್ಘಾನಿಸ್ತಾನ ನೋಡಿದಾಗೆ ನೋಡುದಿಲ್ಲ. ಅವ್ರ ಹತ್ರ ಹೇಳಿದೆ, ನೋಡಿ ನಿಮ್ಮ ಶಾಸಕರು ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತೆ, ಆಗ್ತಾ ಇಲ್ಲ, ನಾನು ಡಿಪಾರ್ಟ್ಮೆಂಟ್ ಇಂದ ಕೇಳಿ ತಿಳ್ಕೊಂಡೆ, ಯಾಕಂದ್ರೆ 5 ಕೋಟಿ ಅನುದಾನ ಬಂದಿದೆ, ಯಾಕಪ್ಪ ಆಗ್ಲಿಲ್ಲ ಕೇಳಿದ ಕೂಡಲೇ ನೀವು ಅವರಿಗೆ ಸ್ವಲ್ಪ ಹೇಳಿ ಕೆಲಸ ಆಗುವಾಗ ಮಾಡಿ, ಇಲ್ಲ ಅದನ್ನು ನಮ್ಮ ಮೇಯರ್ನಾಗೆ ನೀರು ಕುಡಿದು ಹೋಗ್ತದೆ, ಮಣ್ಣು ತಿಂದು ಹೋಗ್ತದೆ, ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಬಿಡಬೇಡಿ ಅಂತ ನಾನು ಅವ್ರದ್ದು ಹೇಳಿದಾಗ ಅವರೆಲ್ಲರೂ ಹೇಳಿ ಮಾತಾಡಿಸೋ ಗೊತ್ತಿಲ್ಲ ತಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿದ ನಂತರ ನಾನು ಪ್ರೊಫೆಷನಲ್ ಗುತ್ತಿಗೆದಾರರಾಗಿ ನಮ್ಮ ಮೆಷಿನರಿ ರಾಜ್ಯದ ಯಾವ ಭಾಗದಲ್ಲಿ ಯಾರು ಬೇಕಾದ್ರೆ ತಗೊಳ್ತಾರೆ, ಯಾರು ಬೇಕಾದ್ರೆ ಮಾಡ್ತಾರೆ. ಈಗ ಪ್ರಶಾಂತ್ ಮೊಳ್ಳಹಳ್ಳಿ ಅದೇ ಅಲ್ಲಿ ಕುಂದಾಪುರದಲ್ಲಿ 2.5 ಕೋಟಿ ಕೆಲಸವನ್ನು ನಮ್ಮ ಕಂಪನಿ, ಅಂದ್ರೆ ನಾನಿಲ್ಲ ಈ ಕಂಪನಿಯಲ್ಲಿ, ನಾನೀಗ ಗುತ್ತಿಗೆದಾರನಲ್ಲ, ಕಂಪನಿಯ ನಾನು ಹಿಂದೆ ಇದ್ದ ನಮ್ಮ USK ಕನ್ಸಲ್ಟ್ಸ್ ಕಂಪನಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಇಲ್ಲಿ ಕೆಲಸ ಮಾಡುವ ಮೆಷಿನ್ ಕೇಳಿದ್ರೆ ಅವರು ಮೆಷಿನ್ ಕಳಿಸ್ತೇವೆ, ಇಲ್ಲಿ ಎಲ್ಲಿ ಬೇಕಾದ್ರೆ ಮಾಡಿ ಕಳಿಸ್ತೇವೆ. ನೀವೀಗ ಕರ್ನಾಟಕದಲ್ಲಿ ನಮ್ಮ ಪೇಜಾವರ ಶ್ರೀಗಳದ್ದು ಮಾಲಿಂಗೇಶ್ವರ ಮಹಾಗಣ ಬ್ರಹ್ಮ ಕಲಶ ಆಯಿತು. ಆಗ ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನು ನಾನೇ ಅಡ್ವಾನ್ಸ್ ಆಗಿ ಮಾಡಿಕೊಟ್ಟೆ. ಇವತ್ತಿಗೆ ನನಗೆ ದುಡ್ಡು ಸಿಗ್ಲಿಲ್ಲ. ಅದೇ ರೀತಿ ಪೂಜ್ಯನೀಯ ವೀರೇಂದ್ರ ಹೆಗಡೆ ಅವರು ಮೊನ್ನೆ ನಮ್ಮ ಪರೀಕ ಸೌಖ್ಯವನದ ಹತ್ರ ಅಲ್ಲಿ ಈಶ್ವರ ದೇವಸ್ಥಾನದ ಮೊನ್ನೆ ಬ್ರಹ್ಮ ಕಲಶ ಆಯಿತು, ಆವಾಗ ಅಲ್ಲಿ ರಸ್ತೆ ಮಾಡಿ ಅಂತ ಕೇಳಿದ್ರು. ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಂತ ಫೋನ್ ಮಾಡಿ ಹೇಳಿದ್ದಾರೆ, ಅವರು ಜನಸಭೆಗೆ ಅವರಿಗೆ ಮೀಟ್ ಆಗಿದ್ದಾರೆ ಒಂದು ಮಾಡಿಕೊಡ್ಬೇಕಂತ. ಆಗ ನಮ್ಮ ಲೋಕೋಪಯೋಗಿ ಸಚಿವರು ಹೇಳಿದ ಮೇಲೆ ಆ ಕೆಲಸವನ್ನು ಮಾಡಿಕೊಟ್ಟೆವು. ಅದು ಸಹ ಏನು ಅಡ್ವಾನ್ಸ್ ಕೆಲಸ, ನಾವು ಸುರಿಗೆ ಒಗ್ದು ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಬಂದಿದ್ದೇವೆ. ಇದಕ್ಕೆ ನಾವು ದುಡಿದು ತಿನ್ನುವವರು ಇವರಾಗಿ ಲಂಚ ತಗೊಂಡು ಅಥವಾ ಜನರು ದರೋಡೆ ಮಾಡಿ ತಿನ್ಲಿಕ್ಕಲ್ಲ, ಅಥವಾ ಯಾರದನ್ನು ಪುಕ್ಕಡೆ ಪರ್ಸೆಂಟೇಜ್ ತಗೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ದುಡಿದು ತಿನ್ಲಿಕ್ಕೆ ಅಂತ ಬಂದಿದ್ದೇವೆ, ಆ ಕೆಲಸವನ್ನು ಮಾಡ್ತಿದ್ದೇವೆ. ಅನವಶ್ಯಕ ಯಾರ ಮಕ್ಕಳನ್ನು ಹೇಳಿಕ್ತಿರೋದವರನ್ನು ಬಿಟ್ಟುಕೊಂಡು ಅಥವಾ ಅವರ ಹತ್ರ ಅನವಶ್ಯಕವಾಗಿ ಸಮಾಜದಲ್ಲಿ ಗೊಂದಲ ಹರಡುವಂತ ಕೆಲಸವನ್ನು ಮಾಡಿ ನೋಡಿ 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 ಉದಯ್ ಶೆಟ್ಟಿ ಅಗ್ದಾಕಿದ್ದಾನೆ 70 ಮೀಟರ್. ನೋಡಿ ನೋಡಿ ದವೊಬ್ಬ ಮಾಡುದು, ಯಾರೋ ಒಬ್ಬ ಇದ್ದಾನೆ ಹುಡುಗ, ಅವ್ರಿಗೆ ಅದೇ ಕೆಲಸ, ಎಲ್ಲ ಪೇಯ್ಡ್. ಏನ್ ಮಾಡ್ಬೇಕು? ಇವತ್ತು ನೋಡಿ, ನಾನು ಬೆಳ್ತಂಗಡಿಯಲ್ಲಿ ರಸ್ತೆ ಮಾಡಿದ್ದೇನೆ, ಸುಮಾರು 10-15 ಕಿಲೋಮೀಟರ್ ರಸ್ತೆಯನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಟೆಂಡರ್ ತಗೊಂಡು ಸರ್ಕಾರದ ಮೂಲಕ ಮಾಡ್ತಾ ಇದ್ದೇನೆ.
ಅಲ್ಲಿ 10 ಕಿಲೋಮೀಟರ್ ಸುಮಾರು 10,000 ಮೀಟರ್ ರಸ್ತೆ ಮಾಡುವಾಗ ಒಂದು 100 ಮೀಟರ್ ರಸ್ತೆ ಹಾಳಾಗಿದೆ. ಅದನ್ನೇ ವಾಟ್ಸಪ್ ಅಲ್ಲಿ ಹಾಕುದು, ತಿರುಗಿಸಿ ಉದಯ್ ಶೆಟ್ಟಿ ನೋಡಿ ಕಳಪೆ ಅಂತ ಹಾಕೋದು. ಎಂತ ನೀಚ ಜನರಿದ್ದಾರೆ, ಎಂತ ಕೆಟ್ಟ ಮನುಷ್ಯರಿದ್ದಾರೆ. ಅದಕ್ಕೆಲ್ಲ ಸರ್ಕಾರದ ನೀತಿ ಇದೆ, ನಿಯಮ ಇದೆ, ಡಿಪಾರ್ಟ್ಮೆಂಟ್ ಇದೆ. ನಮ್ಗೆ ಧರ್ಮ ದುಡ್ಡು ಕೊಡ್ತಾರ? ಇವ್ರದ್ದು ಕೊಳ್ಳೆ ಹೊಡೆದಿದೆ, ಎಷ್ಟು ಬೇಕಾರಿದೆ ಕಾರ್ಕಳದಲ್ಲಿ. ಅದೇ ಅಮೃತ ಯೋಜನೆ ಕೆಲಸ ಇದೆ. ಇವರ ಒಂದು ಶೋಕಿಗೆ ಖಾಲಿ ನಮ್ಮ ನಕರೆ ರಸ್ತೆ ಸಾಕು. ಈ ರಸ್ತೆ ನೋಡಿ ಎಷ್ಟು ವರ್ಷದಿದೆ, ಇದೇ 3 ಮೀಟರ್ ರಸ್ತೆ, ಓಲಿಂದ ಬ್ರಿಡ್ಜ್ ಇದೆ. ಅದ್ರಲ್ಲಿ ಮೊನ್ನೆ ಒಬ್ಬ ಪಾಪದ ಹುಡುಗ ನನ್ನ ಮಗುವಿನ ಬರ್ತಡೇ ತರ್ಲಿಕ್ಕೆ ಅಂಗಡಿ ಬಂದ, ವಾಪಸ್ ಹೋಗಿ ಆ ಹೊಳೆಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡ. ಇವರ ಕಣ್ಣೆದುರಲ್ಲೇ ಕಾಣ್ತಾ ಉಂಟು. ನಕರೆ 21 ವರ್ಷ ಬೇಕಾ ಈ ಸಣ್ಣ ಬ್ರಿಡ್ಜ್ ಅನ್ನು ಅಗಲ ಮಾಡ್ಲಿಕ್ಕೆ? ಆ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ತರ ಖಾಲಿ ಬ್ರಿಡ್ಜ್ ಅನ್ನು ಅಗಲ ಮಾಡುದು. ಇವ್ರು ಹೇಳ್ತಾರಲ್ಲ ಕಾರ್ಕಳವನ್ನು ಸುವರ್ಣ ಮಾಡಿದ್ದೇವೆ. ಆಯ್ತು, ಇವರಿಗೆ ಒಂದೇ ಒಂದು ಮಕ್ಕಳಿಗೆ ಒಂದು ಕೆಲಸ ಕೊಟ್ಟಿದ್ರೆ ಹೇಳಿ. ಸೊ 500ರಿಂದ 1,000 ಜನರಿಗೆ ಅಥವಾ 2,000 ಜನರ ಬದುಕು ಕಟ್ಟುವ ಕೆಲಸವನ್ನು ಕಾರ್ಕಳದ ಮಾಡಿದೆ ಅಂತ ಹೇಳಿ ಕೇವಲ ದ್ವೇಷ, ಕೇವಲ ಜಾತಿ ರಾಜಕಾರಣ, ಖಾಲಿ ಬಿಸ್ನೆಸ್ ಅಲ್ಲಿ ಒಬ್ರೊಬ್ರು ಇಡಿಸಿ ಹಾಕುದು. ಇದು ಬಿಟ್ಟರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಸುನಿಲ್ ಕುಮಾರ್ ಮಾಡಿದಿದ್ರೆ ನಾನು ರಾಜಕೀಯ ಸನ್ಯಾಸ ಅನಿಸಿದೆ. ನಾನು ಹೇಳಿದಲ್ಲ, ನನ್ನ ಕೊನೆಯ ಆಸೆ MLA ಆಗುದಲ್ಲ. ಈ ಕಾರ್ಕಳದಿರ್ಬೋದು, ಎಲ್ಲಿ ಇರ್ಬೋದು, ಸಮಾಜದಲ್ಲಿ ದೊರೆ ಇಲ್ಲದವನಿಗೆ ಧ್ವನಿ ಕೊಡುವ ಕೆಲಸ, ಕಟ್ಟಕಡೆಯ ಸಮಾಜ ವ್ಯಕ್ತಿಯನ್ನು ಮುಟ್ಟುವಂತ ಕೆಲಸ ಮಾಡ್ಬೇಕಂತ. ಪ್ರತಿಯೊಂದು ಹಂತದಲ್ಲಿ ರಾಜಕೀಯ ಅವ್ರದ್ದೇ ಒಂದು ಪಟ್ಲಾಮಿ ಇದೆ, 10 ಜನರದ್ದು. ನಾನು ಅದನ್ನು ಮಾಡುವುದಿಲ್ಲ. ನಾನು ಏನು ಮಾತಾಡೋದು ನಾನೇ ಮಾತಾಡ್ತೇನೆ, ನಾನೇ ಎದುರಿಸಿ. ಅವ್ರಿಗೆ ತಾಕತ್ತಿದ್ರೆ ಅವ್ರು ಬರಲಿ, ಚರ್ಚೆ ಬರಲಿ, ಓಪನ್ ಚರ್ಚೆ ಬರಲಿ. ಕಾರ್ಕಳದಲ್ಲಿ ಇಂತ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಕಾರ್ಕಳದಲ್ಲಿ ಏನು ಮಾಡಿದೆ ಅಂತ ನಾನು ಹೇಳಿ ತೋರಿಸ್ತೇನೆ. ಕಾಂಗ್ರೆಸ್ ಪಕ್ಷ ಜನರ ಬದುಕು ಕಟ್ಟುವ ಕೆಲಸವನ್ನು ಹೇಗೆ ಕಾರ್ಕಳದಲ್ಲಿ ಮಾಡಿದೆ ಅಂತ ನಾನು ತೋರಿಸ್ತೇನೆ. ಕೇವಲ ರಸ್ತೆ 3 ಇದ್ದದ್ದು 5.5 ಮಾಡಿದ್ರೆ, 5.5 7 ಮಾಡಿದ್ರೆ ಇದು ಅಭಿವೃದ್ಧಿ ಅಲ್ಲ. ಜನರ ಬದುಕು ಕಟ್ಟುವ ಕೆಲಸ ಮಾಡಬೇಕು. ಇವತ್ತು ಸರಿಸುಮಾರು ತಿಂಗಳಿಗೆ 20 ಕೋಟಿ ರೂಪಾಯಿ ದುಡ್ಡು ರಾಜ್ಯ ಸರ್ಕಾರ ಕೊಡ್ತಾ ಉಂಟು. ಪ್ರತಿಯೊಬ್ಬರ ಮನೆ ಬೆಳಗುವ ಕೆಲಸ ಮಾಡ್ತಾ ಉಂಟು. ಇವತ್ತು ಉಡುಪಿಯಲ್ಲಿ ಜನ ಕಾಂಗ್ರೆಸ್ ಓಟ್ ಹಾಕದಿರ್ಬೋದು, 5 ಕ್ಷೇತ್ರ ಸೋತಿರ್ಬೋದು. ಇವತ್ತು ಆದ್ರೆ ರಾಜ್ಯದಲ್ಲಿ ಸುರಿಗೆ ಗ್ಯಾರಂಟಿ ಯೋಜನೆ ತಗೊಂಡ 99% ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಅಂತ ಹೇಳ್ತೀನಿ. ಅಷ್ಟು ಮನಸ್ಸಿನಲ್ಲಿ ಬಿಟ್ಟು ಬಿಡ್ಲಿ. ಇವತ್ತು ಆ ಬಡವರಿಗೆ 2 ಕೊಡುದು 4,000 ಕೊಡುವ, ಅದಕ್ಕೆ ಬೇಕಾದ್ರೆ ಕಳ್ಳ 4 ಇದು ಮಾಡ್ತಾರೆ. ಯಾವುದು ನಿಮ್ಮ ರೇಷನ್ ಕಾರ್ಡ್ ಮಾಡ್ತಾರೆ. 2,000 8 ಜನರಿಗೆ ಸಿಗುವ 8,000 ಸಿಗುವಾಗಿ ನಾಚಿಕೆ ಆಗುದಿಲ್ಲ ಇವರಿಗೆ. ಇವರ ಜನರು ಇದ್ದಾರೆ, ಇವರ ಆಫೀಸಲ್ಲಿ ಕರೆದು ಮಾಡಿಸ್ತಾರೆ. ಇವರ ಕೊಡುದಿಲ್ಲ, ಸರ್ಕಾರ ತಗೊಳ್ತಾರೆ. ಪುನಃ ಕಾಂಗ್ರೆಸ್ ಬೈತಾರೆ, ಸಿದ್ದರಾಮಯ್ಯ ಬೈತಾರೆ, DK ಶಿವಕುಮಾರ್ ಬೈತಾರೆ, ಎಲ್ಲ ಬೈತಾರೆ. ಪರಶುರಾಮ ಥೀಮ್ ಪಾರ್ಕ್ ಗಲಾಟೆ ಆಗುವಾಗ ಅವ್ರದೇ ಕಾಲು ಇಟ್ಕೊಳ್ತಾರೆ, ನನ್ನ ಮರ್ಯಾದೆ ಉಳಿಸಿ ಅಂತೇಳಿ. ಯಾಕೆ ಬೇಕು? ಅಷ್ಟಿದ್ರೆ ಎದುರಿಸ್ಲಿ ಇವರು. ಪರಶುರಾಮನ ಬೆಟ್ಟಕ್ಕೆ ಬರ್ಲಿ, ನಾನು ತಪ್ಪು ಮಾಡ್ಲಿಲ್ಲ ಅಂತ ಹೇಳಿ. ಅವರು ಯಾರ ಮೇಲೆ ಗೂಬೆ ಕೂರಿಸುದು? ಬಂದು ಹೇಳಿ, ನಾನು ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದು, ಉದಯ್ ಶೆಟ್ಟಿ ಮತ್ತೆ ಕಾಂಗ್ರೆಸ್ ಸುಳ್ಳು ಹೇಳ್ತಿರಂತೇಳಿ. ಎಷ್ಟು ತನಕ ನಾಚಿಗೆ ಅಂದ್ರೆ ನಮ್ಗೆ ಬಹಳ ಇದು ಹೇಳ್ಬೇಕಾ ಬೇಡ ಅಂತ ಗೊತ್ತಾಗುತ್ತಾ ಇಲ್ಲ. ನಂಗೆ ಹೇಳಿ ಸಾಕಾಯ್ತಿದ್ದು. ಒಂದಾಯ್ತಲ್ವ ಅಲ್ಲಿ. ಹೇಗೆ ಒಂದು ಪರಶುರಾಮನ ಅರ್ಧ ಕತ್ಕೊಂಡು ಹೋಗಿ ಆಯ್ತು ರಾತ್ರಿ. ಈಗ ದೇವ್ರು ಇದ್ದಾರಂತೆ ಸಾಕ್ಷಿ ಹೇಳೋದಕ್ಕೆ ಅಲ್ಲಿ ಅರ್ಧ ನಿಂತುಕೊಂಡಿರುವುದೇ ದೇವ್ರು ಇದ್ದಾರ ಸಾಕ್ಷಿ. ಇಲ್ಲ ಅದು ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಅದನ್ನು ಪುನಃ ಸರಿ ಮಾಡ್ತೇನೆ ಅಂತ ಅದೇ ಕೃಷ್ಣ ನಾಯಕನ ಹತ್ರ ಅವರ ಗೋಡನಲ್ಲಿ ಮಾಡಿಸಿದ್ರು. ಪುನಃ ಕೋರ್ಟ್ ಅಲ್ಲಿ ಕೇಸ್ ಇರುವಾಗಲೇ ಅದನ್ನು ಪೊಲೀಸ್ನವರು ಸೀಸ್ ಮಾಡಿ ತಗೊಬಂದ್ರು. ಇಲ್ಲಿ ಪರೀಕ್ಷೆ ಮಾಡುವಾಗ ಅದು ಅದ್ರಿಗಿಂತ ಕಳಪೆ ಮಟ್ಟದ್ದು. ಅದನ್ನು ಇಡ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು ಮುಂದೆ. ಅದು ಇಲ್ಲೇ ಉಂಟು, ಉದಯ್ ಶೆಟ್ಟಿ ಅಂಗಳದಲ್ಲಿ ಇಲ್ಲ. ಕೋರ್ಟ್ ಪೊಲೀಸ್ ಸ್ಟೇಷನ್ ಸುನಿಲ್ ಕುಮಾರ್ ಬೇಕಾದ್ರೆ ನಾಳೆ ಒಬ್ಬ ಯಾರನ್ನು ಅದನ್ನು ಚೆಕ್ ಮಾಡೋ ತಗೊಂಡು ಟೆಸ್ಟ್ ಮಾಡಲಿ. ಇಷ್ಟು ಭ್ರಷ್ಟಾಚಾರ ಮಾಡಿ ದೇವರ ಹೆಸರಲ್ಲಿ ಓಟು ತಗೊಂಡು ಚಂದ್ರ ಭಾವನೆಗೆ ಎಳ್ಳೀರು ಬಿಟ್ಟು ಇನ್ನು ಮುಖ ತೋರಿಸ್ತಾರಲ್ಲ ಜನರಿಗೆ. ಉದಯ್ ಶೆಟ್ಟಿ 70 ಮೀಟರ್ ರೋಡನ್ನು ಆಗದ ನೋಡಿ ಇವನ ಭ್ರಷ್ಟಾಚಾರ ನೋಡಿ. ಎಂತ ಒಂದು ಕೆಟ್ಟ ಹೀನ ಮನಸ್ಥಿತಿಯಲ್ಲಿದ್ದಾರೆ ಇವರೆಲ್ಲ. 106 ಕಿಲೋಮೀಟರ್ ರೋಡ್ ಮಾಡಿದ್ದೇನೆ. ಮಾನವನ ಜೀವನದಲ್ಲಿ ಅಂಡ ರಸ್ತೆಯನ್ನು ಹಾಳಾಗಿತ್ತು. ಅದನ್ನು 5 ವರ್ಷ ಇಟ್ಕೊಂಡು ಸುಕ್ಕಿದ್ರು. 5 ವರ್ಷ. ಯಾಕೆ ನಮ್ಮವರು, ನನ್ನ ಪ್ರತಿಮೆ, ನನ್ನ ತಂದೆ ಪ್ರತಿಮೆ ಮಾಡುದು, ಅದಕ್ಕೆ ಮಾಲೆ ಹಾಕುದು, ಅದಕ್ಕೆ ಫೋಟೋ ಹಾಕುದು, ಅದನ್ನು ವಾಟ್ಸಪ್ ಅಲ್ಲಿ ಹಾಕುದು ಮಾಡ್ಲಿ. ನಂಗೆ ಯಾರು ಎಷ್ಟು ನನಗೆ ನನ್ನನ್ನು ತೆಗಳ್ತಾರ ಅಷ್ಟೊಂದು ದಿನ ದೇವರು ನಂಗೆ ಅವಕಾಶ ಕೊಡ್ತಾನೆ ಎಣಿಸ್ಕೊಳ್ತೇನೆ. ಈ ಸಮಾಜದಲ್ಲಿ ನಮ್ಮನ್ನು ಯಾರು ಹೊಗಳ್ತಾರೆ ಅವರನ್ನು ಯಾವತ್ತೂ ನಂಬಾರ್ದು. ಯಾರು ಬೈತಾರೆ ಅವರ ಬಗ್ಗೆ ನಮ್ಗೆ ಬಹಳ ವಿಶ್ವಾಸ ಇದೆ. ಬೈಬೇಕು, ಅವರು ಬೈದ್ರೆ ನಾವು ಸರಿಯಾಗ್ತಿದ್ದೆ ಅಂತ ಲೆಕ್ಕ. ಆದ್ರೂ ರಾಜಕೀಯ ನಮ್ಮ ಕಾರ್ಕಳ ವೀರಪ್ಪ ಮೊಯ್ಲಿ ಅವರು, ಗೋಪಾಲ್ ಭಂಡಾರಿ ಅವರು, ನಮ್ಮ ಅನೇಕ ನಾಯಕರು, ಅವರು ಇವತ್ತು MLA ಆಗದಿರ್ಬೋದು ಅಥವಾ ಮಂತ್ರಿ ಆಗದಿರ್ಬೋದು. ಆದ್ರೂ ಸುಂದರ ಕಾರ್ಕಳ ಬಹಳ ಚಂದದ ನಮ್ಮ ಮಾಸ್ಟರ್ ಒಬ್ಬರು ಇದ್ದಾರೆ. ಇಂಥ ಸುಂದರ ಕಾರ್ಕಳವನ್ನು ಕನಸು ಕಟ್ಟ ಸುಮಾರು ಹಿರಿಯ ಶಕ್ತಿಗಳು ನಮ್ಮಲ್ಲಿವೆ. ಅವರೆಲ್ಲ ಇವತ್ತು ಎಂಥದ್ದು ಯಾವತ್ತೂ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡಲಿಲ್ಲ. ಸುನಿಲ್ ಕುಮಾರ್ ಬಂದ ಮೇಲೆ ಮಾತ್ರ ಇಂಥ ದ್ವೇಷದ ರಾಜಕಾರಣ ಆಗಿದ್ದು. ನಮ್ಮ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಈಗಾಗಲೇ PL ಹಾಕಿದ್ದೇವೆ ನಾವು. ಡಿಸೆಂಬರ್ 8 ಕೋರ್ಟ್ ಇದೆ.
ಪುನಃ ಕೋರ್ಟಲ್ಲಿ ಅದು ಆಗದಿದ್ದಾಗ ಅವರು ನೋಡ್ತಾ ಇದ್ದಾರೆ ವ್ಯವಸ್ಥೆ. ಯಾಕಂದ್ರೆ PL ಹಾಕಿದ ಉದಯ್ ಶೆಟ್ಟಿ, ಇನ್ನು ಮೂರ್ತಿ ಆಗಿ ಅದು ಕಂಪ್ಲೀಟ್ ಆದ್ರೆ ಅದರ ಶ್ರೇಯ ಸಿಗುದು ಕಾಂಗ್ರೆಸ್ ಪಕ್ಷಕ್ಕೆ, ನಾವು ಮಾಡಿದ್ದೇವೆ ಅಂತ. ಅದನ್ನು ಆಗಬಾರ್ದಂತ ಅವರದ್ದು ಭಯಂಕರ ಕೋರ್ಟಲ್ಲಿ ಹೋರಾಟ ನಡೀತಾ ಉಂಟು. ಅದಕ್ಕೋಸ್ಕರ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಆ ದುಡ್ಡನ್ನೇ ತಂದಿರೋದು ಅರ್ಧ ಪರಶುರಾಮ ಮೂರ್ತಿ ಆಗ್ತಿತ್ತು ಕೋರ್ಟಲ್ಲಿ ಖರ್ಚು ಮಾಡೋ ದುಡ್ಡನ್ನು. ಸುಳ್ಳೆ ಇವರ ಮನೆ ದೇವರು. ಇವತ್ತು ನೋಡಿ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಹೋಗಿ ನೀವು ಬರ್ಬೇಕು ನನ್ನ ಜೊತೆಗೆ, ನೀವೆಲ್ಲ ನೋಡ್ಬೇಕು ಸರ್, ನೀವು ಸಮಾಜದ ಕಣ್ಣು ತೋರಿಸ್ಬೇಕು. ಅಲ್ಲಿ ಬಂದು ನೋಡಿ ಎಷ್ಟು ಕಳಪೆ ಕಾಮಕ ಆ ನಿರ್ಮಿತಿ ಕೇಂದ್ರದಲ್ಲಿ ಸೇರ್ಕೊಂಡು ಎಷ್ಟು ದುಡ್ಡು ಹೊಡೆದಿದ್ದಾರೆ. ಇವತ್ತು ತಾಲೂಕಿನ ಕ್ರೀಡಾಂಗಣ ಆಗ್ತದೆ 5 ಕೋಟಿ ರೂಪಾಯಿ ಖೇಲೋ ಇಂಡಿಯಾದಲ್ಲಿ 3 ಕೋಟಿ ರೂಪಾಯಿ ಅನುದಾನ ದುಡ್ಡನ್ನು ತಗೊಂಡಿದ್ದಾರೆ ಇವರು. ಅಲ್ಲಿ ನೋಡಿದ್ರೆ 1.5 ಕೋಟಿ ರೂಪಾಯಿ ಕೆಲಸ ಆಗಿರ್ಲಿಕ್ಕಿಲ್ಲ. ಅತ್ಯಂತ ಕಳಪೆ ಕಾಮಗಾರಿ ಆಗಿದ್ರೆ ಅದು ಕಾರ್ಕಳದ ಕ್ರೀಡಾಂಗಣ ಅಂತ ಹೇಳ್ತೇನೆ. ಅದೇ ರೀತಿ ಈಗ ರಂಗಾಯಣದ್ದು ಹಾಲ್ ಆಗ್ತಾ ಉಂಟು, ಪಕ್ಕಷ್ಟು ನೋಡಿದ್ರೆ NTL ಉಂಟು. ನೀವೊಂದು ನೋಡಿ, ಎನ್ನೊಳ್ಳೆ ಡ್ಯಾಮು ಇವ್ರಿಗೆ ಖಾಲಿ ರಸ್ತೆಯಲ್ಲಿ ಹೋಗೋ ನೋಡ್ಬೇಕಂತ ಅದನ್ನೇ 1 ಕಿಲೋಮೀಟರ್ ಕೆಳಗೆ ಮಾಡಿದ್ರೆ ಇವತ್ತು ಇಡೀ ಕಾರ್ಕಳಕ್ಕೆ ನಮ್ಮ ಜಲ್ ಜೀವನ್ ಮಿಷನ್ ಯಾವುದೋ ನೀರನ್ನು ಕಾಯ್ದ ಅವಶ್ಯಕತೆ ಇರಲಿಲ್ಲ, ಆ ನೀರನ್ನು ಕೊಡ್ಬೋದಿತ್ತು. ಇವರು ಬಂದಾಗ ನಿಟ್ಟೆಯಲ್ಲಿ ಮತ್ತೆ ಹೆಬ್ರಿಯಲ್ಲಿ ಒಂದು ಬಹು ಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಮಾಡಿದ್ರು. ನಿಟ್ಟೆಯನ್ನು ಹಳ್ಳ ಹಿಡಿಸಿ ಬಿಟ್ರು. ಅಲ್ಲಿ ಡ್ಯಾಮ್ ಆಗ್ತದ ಜನರ ಜಾಗವನ್ನು ಎಕ್ವೈರ್ ಮಾಡಿದ್ರು. ಅವರಿಗೆ ಜಾಗವೂ ಇಲ್ಲ, ಈಗ ಇರ್ಲಿಕ್ಕಿಲ್ಲ. ಮೊನ್ನೆ ನಾನು ಹೋಗಿದ್ದೆ ಮದನಾಡು ಭಾಗಕ್ಕೆ, ಅಲ್ಲಿ ಬಂದು ಕಣ್ಣೀರು ಹಾಕ್ತಿದ್ದಾರೆ ಜನ ಎಲ್ಲ. ನಮ್ಮ ಜಾಗ ಎಕ್ವೈರ್ ಮಾಡಿದ್ರು. ಅಲ್ಲಿ ಪಕ್ಕದಲ್ಲಿ ನಾವು ಗವರ್ಮೆಂಟ್ ಜಾಗದಲ್ಲಿ ಕುತ್ಕೊಂಡಿದ್ದೆವು, ನಮ್ಗದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ ನಾವು ಕೇಳಿದ್ರೆ ಬರುವುದೇ ಇಲ್ಲ. ಚುನಾವಣೆ ಬಂದಾಗ ಬಂದು ನೀವು ನಾಟಕದೊಟ್ಟಿಗೆ ಸೇರ್ಕೊಂಡಿದ್ರೆ ಅದಕ್ಕೆ ಈಗ ಆಗಿದೆ ಅಂತ ಹೇಳಿದೆ ಅವರಿಗೆ. ನಾವು ಮೊನ್ನೆ ಹೋಗಿದ್ದೇವೆ ಮದನಾಡು ಭಾಗಿಗೆ. ಇಂಥ ಬಹಳ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತ ಮುಂದೊಂದು ದಿನ ದೇವರವರಿಗೆ ನಾನು ಇಷ್ಟೇ ಹೇಳಿ, ಯಾರನ್ನು ಹಾಳು ಮಾಡಿ ನಾನು ಹೇಳುವುದಿಲ್ಲ, ಯಾವತ್ತು ನಮ್ಮ ಧರ್ಮ ತಾನು ಹೇಳಿಲ್ಲ. ದೇವರವರಿಗೆ ಇನ್ನಾದರೂ ಒಳ್ಳೆ ಬುದ್ಧಿ ಕೊಟ್ಟು ರಾಜ್ಯ ಸರ್ಕಾರದಿಂದ ಅನುದಾನ ಹರಿದು ಬರ್ತಿದೆ. ಅದಕ್ಕೆ ಸಾಕ್ಷಿ ನಮ್ಮ ಕಾರ್ಕಳದ ಸುನಿಲ್ ಕುಮಾರ್ ಅವರು. ಯಾಕಂದ್ರೆ ಪ್ರತಿ ಶನಿವಾರ ಆಯ್ತಾರ ಅವರ ಕಾರಲ್ಲಿ ಹಾರೆ ಮತ್ತು ಪಿಕಾಶ್ ಇರ್ತದೆ, ಸೀದಾ ಶಂಕುಸ್ಥಾಪನೆ. ಮೊನ್ನೆ ನೋಡುವಾಗ ನಾನು ಅವರು ಮುಂಡೇರಲ್ಲಿದ್ದಾರೆ, ಮೊನ್ನೆ ನೋಡುವಾಗ ಈದುವಲ್ಲಿದ್ದಾರೆ, ಮೊನ್ನೆ ಸಲ ನೋಡುವ ಹೆಬ್ರಿಯಲ್ಲಿದ್ದಾರೆ, ಹೆಬ್ರಿಯ ತಾಲೂಕು ಆಫೀಸ್ ಹತ್ರ ಇದ್ದಾರೆ. ಅವ್ರದ್ದು ಫ್ರೆಂಡ್ಸ್ ಇದೆ ಶಂಕುಸ್ಥಾಪನೆ ಸುನಿಲ್ ಕುಮಾರ್ ಅಂತ. ನಾನು ಯಾರಂತ ಕೇಳಿದೆ, ಇಲ್ಲ ಅದು ಕಾರ್ಕಳ, ಅದು ನಮ್ಮ ಕರ್ನಾಟಕ ಸರ್ಕಾರದ ಹೇಳಿದೆ. ಮತ್ತೆ ಇವ್ರು ಏನು ಕೇಳಿದೆ, ಅಲ್ಲ ಅದು ಅವ್ರು ಬಾರದೆ ಮಾಡಬಾರ್ದು ಅಂತ. ನಂಗೆ ನಾಚಿಕೆ ಆಯ್ತು ಕೆಣಿಸಿ. ಅದಕ್ಕೆ ನಾನು ಹೇಳಿದ್ದು, ಇನ್ನು ಪಡುಗುಡಿಯಲ್ಲಿ ಬಂದು 5 ಕೋಟಿ ಸಹ ಹೋಗುದು ಬೇಡ ಮಾರ. ಅಲ್ಲೇ ಬಿಜೆಪಿ ನಾಯಕರಿಗೆ ನಾನು ಹೇಳಿದ್ದು, ಅವ್ರು ಯಾರು ನಮ್ಮ ವೈರಿಗಳಲ್ಲ, ಅವರು ವಿಚಾರಧಾರೆ ಮಾತ್ರ ಇರ್ಬೋದು. ಇವತ್ತು ಕಾರ್ಕಳದಲ್ಲಿ ಎಲ್ಲಿ ಮಠ ಅಂದ್ರೆ ಕಾಂಗ್ರೆಸ್ ಅದು ಬಿಜೆಪಿ ಹೋದ್ರೆ ಅದು ಪಾಕಿಸ್ತಾನ ನೋಡಿದ ಹಾಗೆ, ಅಫ್ಘಾನಿಸ್ತಾನ ನೋಡಿಗೆ. ಇದು ವ್ಯಾಪಾರ ಸಂಬಂಧ ಎಲ್ಲ ಒಟ್ಟಿಗೆ ಆಗ್ತದೆ, ನಾಟಕಕ್ಕೆ ಮಾತ್ರ ಇಲ್ಲ. ಎದುರುಗಡೆ ಜನರನ್ನು ಬ್ಲಫ್ ಮಾಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರ ಇವರು ಏನೊಂದು ಸುಳ್ಳಿನ ಪರಮಾವಧಿಯನ್ನು ಕೊನೆ ಮಾಡಿ ಇವರು ಪ್ರಭಾವಿ ಸಚಿವರಾಗಿದ್ದವರು. 20 ವರ್ಷ ದೇವರು ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಕಾರ್ಕಳದಲ್ಲಿ ಒಂದು 100 ಜನಕ್ಕೆ ಆಗುವಂತ ನಮ್ಮ ಎಲ್ಲಿ ಶಿವಪುರದಲ್ಲಿ 100 ಎಕರೆ ಜಾಗವನ್ನು ಎಕ್ವೈರ್ ಮಾಡ್ಕೊಂಡಿದ್ದಾರೆ. ಬಡವರ ಹತ್ರ ಕಮ್ಮಿ ದುಡ್ಡು ತಗೊಂಡು ಶ್ರೀಮಂತರ ಮಾರಿದ್ದಾರೆ. ಅದರ ದೊಡ್ಡ ಇಂಡಸ್ಟ್ರಿ ಬರುವ ಪ್ರಯತ್ನ ಮಾಡಲಿ, ಕೇಂದ್ರ ಸರ್ಕಾರದಿಂದ ಬರ್ತದೆ. ಇವತ್ತು ಕುಮಾರಸ್ವಾಮಿ ಅವರೇ ಕೇಂದ್ರ ಸರ್ಕಾರದ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ. ಅವರ ಮೂಲಕ ತರಿಸಲಿ, ರಾಜ್ಯದಲ್ಲಿ ಇವರಿಗೆ ಹೋಗ್ಲಿಕ್ಕೆ ನಾಚಿಕೆ ಆಗುತ್ತಾರೆ. ಪರಶುರಾಮನದಲ್ಲಿ ಅವರಿಗೆ ಸೇಫ್ ಆಗ್ಲಿಕ್ಕೆ ಯಾರು ಬಲಿ ಬೇಕಾದ್ರೂ ಹೋಗ್ತಾರೆ. ಪರಶುರಾಮನ ತಪ್ಪಾಗಿದಲ್ಲ, ಅದನ್ನು ಇವತ್ತು ಯಾರ ಆಗ ಕೇಳಿದ್ರಿ ಯಾರ, ಅಲ್ಲ ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಇದು ಏನು ಗುದ್ದಾಟಕ್ಕೆ ಬಲಿ. ನಾನು ಹೇಳಿ, ನೀವೇ ಬನ್ನಿ, ನೀವೇ ಒಂದ್ಸಲ ನೋಡಿ ಸುನಿಲ್ ಕುಮಾರ್ ಮಾಡಿದ ಸರಿ ಉಂಟು, ಅದು ಮೂರ್ತಿ ಕಂಚೆ ಹೌದಾ ಅಂತಂದ್ರೆ ನಾವು ಇವತ್ತೇ ಬಿಟ್ಟು ಸುಳ್ಳಂತದ್ದು ಯಾರು ಮಾಡಬಾರ್ದು ಹೇಳಿದ್ದಾರೆ. ನಾವೇ ಆ ಫಂಕ್ಷನ್ಗೆ ಹೋಗಿದ್ದೆವು, ಆ ವೇದಿಕೆಯಲ್ಲಿ ಹೇಳಿ ಬಂದಿದ್ದೇವೆ. ಸುನಿಲ್ ಕುಮಾರ್ ಒಳ್ಳೆ ಪ್ರವಾಸೋದ್ಯಮ ಮಾಡಿದ್ದಾರೆ, ಮುಂದಿನ ಇದ್ರಿಗಿಂತ ಒಳ್ಳೆ ಪ್ರವಾಸೋದ್ಯಮ ಮಾಡೋ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾವೇ ಹೇಳಿ ಬಂದಿದ್ದೇವೆ. ಮತ್ತೆ ಸೋರ ಹೋಗುತ್ತಾಯ್ತು, ಇದು ಕತೆ ಬೇರೆ ಅಂತ. ಅದರಿಂದ ಅದನ್ನು ಹೇಳಿದ್ರು ತಪ್ಪು. ಆ ರೀತಿ ಈ ಅವರ ಹಿಂಬಾಲಿಕರನ್ನು ಬಿಟ್ಟು ಸುಮ್ಮನೆ ಆ ಮಕ್ಕಳದು ಅವ್ರು ಒಳ್ಳೆ ಕೆಲಸ ಮಾಡಿ ಅವ್ರ ಫ್ಯೂಚರ್ ಒಳ್ಳೇದಿರಲಿ, ಈ ವಾಟ್ಸಪ್ ಅಥವಾ ಯೂನಿವರ್ಸಿಟಿ ಹಿಂದ್ಗಡೆ ಹೋಗಿ ಇವರ ಈ ಸುಳ್ಳಿಗೆ ಬಲಿಯಾಗುವ ಕೆಲಸವನ್ನು ಮಾಡದೆ ಇವರು ಸಹ ನಾವು ಮಾಡೋ ಅಭಿವೃದ್ಧಿ ಕೆಲಸ, ಈಗ 100 ಕೋಟಿ ಅನುದಾನಕ್ಕೆ ನಾವು ಸಹ ಲೀಸ್ಟ್ ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರ ವಿಭಾಗದಲ್ಲಿ, ಪರಿಶಿಷ್ಟ ಜಾತಿಯ ಅವರ ಒಂದು ವಿಂಗ್ ಅಲ್ಲಿ, ಅದೇ ರೀತಿ ರೆಗ್ಯುಲರ್ PWD ಅಲ್ಲಿ ಸತೀಶ್ ಜಾರಕಿಹೊಳಿ 100 ಕೋಟಿ ಅನುದಾನ ಕೊಡ್ತಿದ್ದಾರೆ. ಬ್ರಿಡ್ಜಿಗೆ ಎಷ್ಟು ಬೇಕಾದ್ರೂ ದುಡ್ಡನ್ನು ಕೊಡ್ತಿದ್ದಾರೆ. ಅದೇ ರೀತಿ ಒಂದು 5-6 ಬ್ರಿಡ್ಜ್ ಆಗುವ ಪ್ರಪೋಸಲ್ ಅದನ್ನು ಕೊಟ್ಟಿದ್ದೇವೆ. ಇನ್ನು ದಯವಿಟ್ಟು ಆ ಕಾಮಗಾರಿಗಾದ್ರೂ ಇವರು ಅಡ್ಡ ಕಾಲ ಹಾಕದೆ, ನಾನೊಬ್ಬ ಪ್ರೊಫೆಷನಲ್ ಆಗಿ ವರ್ಕ್ ಮಾಡುವ, ಮುಂದೆ ಸಹ ಮಾಡ್ತೇನೆ, ನಮ್ಗೆ ಇವರಾಗಿ ಲಂಚ ದುಡ್ಡು ಬೇಡ ಅಥವಾ ಯಾವುದೇ ಸರ್ಕಾರದಲ್ಲಿ ತಲೆ ಹೊಡೆದ ದುಡ್ಡು ಬೇಡ, ನಾನು ದುಡಿದು ತಿಂತೇನೆ, ದುಡಿದು ತಿನ್ಲಿಕ್ಕಾದ್ರೂ ಅವಕಾಶ ಮಾಡಿಕೊಡ್ಲಿ. ಅದಕ್ಕೆ ಅಡ್ಡ ಕಾಲ ಹಾಕದೆ ಇದು ಜನರ ಮನಸ್ಸನ್ನು ಕೆಡಿಸುವ ಕೆಲಸವನ್ನು ಮಾಡದೆ ಜನರ ಮನಸ್ಸನ್ನು ಒಂದು ಮಾಡುವ ಅಥವಾ ಒಳ್ಳೇದು ಮಾಡುವ ಕೆಲಸ ಮಾಡುವಂತ ಬುದ್ಧಿ ಭಗವಂತ ಆ ಸುನಿಲ್ ಕುಮಾರ್ ಮತ್ತು ಅವರ ತಂಡದವರಿಗೆ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.